ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಯೋಗವಿದಾಂ ನೇತ್ರೇ ನಮಃ. ಓಂ ಇಮಾಂ ಬ್ರಹ್ಮ ಬೃಹದ್ದಿವೋ ವಿವಕ್ತೆ ನದಂ ವವೋದತೀನಾಂ ಇಂದ್ರಾಯಶೂಷಮಗ್ರ್ಯಃ ಸ್ವರ್ಷಾ ನದಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಸರ್ವೇಷಾಂ ಜೀವಾನಾಂ ನಿಶ್ರೇಯಸಾಯ ಪ್ರಣೀತಸ್ಯ ಅನುಶಾಸನ ಪರ್ವಣಿ ಅಯಂ ಷಷ್ಟ್ಯುತ್ತರಃ ದ್ವಿಶತತಮಃ ಭಾಗಃ 260ನೇಯ ಭಾಗ. ತತ್ರ ವಿಷ್ಣು ಸಹಸ್ರನಾಮಸು ಅನ್ಯತಮಂ ನಾಮ ಯೋಗವಿದಾಂ ನೇತಾ ಇತಿ ತೇನ ನಾಮ್ನಾ ಭಗವಾನ್ ಸ್ತೂಯತೆ. ತಸ್ಯೈವ ಚ ನಾಮ್ನಃ ಅರ್ಥಂ ವ್ಯಾಖ್ಯಾತಿ ಪಂಚದಶೀ ಬೃಹತಿ ಇಮಾ ಬ್ರಹ್ಮ ಬೃಹದ್ದಿವೋ ವಿವಕ್ತಿ ಇತಿ. ಯೋಗವಿದಾಂ ನೇತ ಅನ್ನುವಂಥ ಒಂದು ನಾಮವನ್ನು, ಭಗವಂತನ ನಾಮವನ್ನು ನಾವೀಗ ವಿಷ್ಣು ಸಹಸ್ರನಾಮದಲ್ಲಿ ನೋಡಬೇಕಾಗಿದೆ. ಯೋಗ ವೇತ್ತರು, ಯೋಗವನ್ನು ತಿಳಿದವರು, ಅವರಿಗೆ ಈ ಭಗವಂತ ನೇತ ಮುಖ್ಯಸ್ಥನಾಗಿದ್ದಾನೆ ಅಂತ ಅದರ ಸ್ಥೂಲವಾದಂತಹ ಅರ್ಥ. ಯೋಗ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಇತ್ಯಾದಿ ಯೋಗಗಳು. ಮತ್ತೆ ಭಾಗವತ ತಾತ್ಪರ್ಯ ಹೇಳುವಂತೆ ಸಾಮ್ಯಂ ಈಶ್ವರ ರೂಪೇಶು ಸರ್ವತ್ರ ತದಧೀನತಾಂ ಪಶ್ಯತಿ ಜ್ಞಾನ ಸಂಪತ್ಯ ವಿನಿದ್ರೋ ಯಸ್ಸ ಯೋಗವಿತ್. ಬ್ರಹ್ಮಪುರಾಣದ ಮಾತು. ಆ ಭಗವಂತನ ರೂಪಗಳೆಲ್ಲವೂ ಕೂಡ ಎಲ್ಲ ಕಡೆ ಸಮಾನವಾಗಿವೆ, ಎಲ್ಲವೂ ಭಗವಂತನ ಅಧೀನ ಅಂತ ಯಾವುದೇ ಭ್ರಮವಿಲ್ಲದ ಪಕ್ವವಾದಂತಹ ದೃಷ್ಟಿಕೋನದಿಂದ ಯಾರು ತಿಳ್ಕೋತಾನೋ ಅವನೇ ಯೋಗವಿತ್. ಅಂಥ ಯೋಗ ವಿತ್ತಾದಂತಹ ಅನೇಕ ಸಾಧಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಈತ ನೇತ ಅಂತ ಅಭಿಪ್ರಾಯ. ಇದು ಯೋಗವಿದಾಂ ನೇತ ಅನ್ನೋ ಶಬ್ದದಿಂದ ನಮಗೆ ತಿಳಿಯುವಂಥದ್ದು. ಯೋಗ ಅನ್ನೋ ಶಬ್ದಕ್ಕೆ ಮತ್ತು ಅನೇಕ ಅರ್ಥಗಳನ್ನು ಕೂಡ ನಾವು ನೋಡಬಹುದಾಗಿದೆ, ಹಿಂದೆಯೂ ಕೂಡ ನೋಡಿದ್ದೇವೆ, ಮುಂದೂ ಕೂಡ ಅದನ್ನ ಗಮನಿಸೋಣ. ಇದರ ಅರ್ಥವನ್ನು ವಿವರಿಸುವಂಥ ಬೃಹತಿ ವಾಕ್ಯ ಇಮಾ ಬ್ರಹ್ಮ ಬೃಹದ್ದಿವೋ ವಿವಕ್ತಿ ಅಂತ. ಇದಕ್ಕೆ ತಂತ್ರಸಾರದಲ್ಲಿ ರಘುನಾಥ ತೀರ್ಥರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಗಮನಿಸೋಣ. ಬೃಹದ್ದಿವ ಅಂತ ಒಬ್ಬ ಋಷಿ, ಅಥರ್ವನ ಮಗ ಅವನು. ಈ ಒಂದು ಭಾಗ ಏನಿದೆ 10ನೇ ಮಂಡಲ, ಋಗ್ವೇದದ 10ನೇ ಮಂಡಲ, ಈ ಎಲ್ಲ ಮಂತ್ರಗಳನ್ನು ಕೂಡ ಕಂಡವನು ಆ ಬೃಹದ್ದಿವ. ಆ ಬೃಹದ್ದಿವ ಎಂಬ ಭಗವಂತ, ಒಬ್ಬ ಋಷಿ, ಇಂದ್ರಾಯ ಅಂದ್ರೆ ಭಗವಂತನಿಗೆ ಎದುರುಗಡೆ ಇಂದ್ರನೇ ಕೂತು ಕೇಳ್ತಾ ಇದ್ದಾನೆ. ಅದಂತೂ ಹೌದು. ಯಾಕೆಂದ್ರೆ ವಿಶ್ವಾಮಿತ್ರ ಈ ಬೃಹತಿ ಸಹಸ್ರ ಮಂತ್ರಗಳಿಂದ ಭಗವಂತನಾದ ಇಂದ್ರಾಂತರ್ಗತನಾದ ವಿಷ್ಣುವನ್ನ ಸ್ತುತಿಸಿದ ಅಂತ ನಾವು ನೋಡಿದ್ದೇವೆ. ಹಾಗಿರುವುದರಿಂದ ಇಂದ್ರಾಯ, ಪರಮೇಶ್ವರನಾದಂತಹ ಇಂದ್ರನಿಗೆ ಇದೆಲ್ಲವನ್ನೂ ಕೂಡ ಆತ ಶ್ರವಣ ಮಾಡಿಸಿದ, ಅವನ ಎದುರಿಗೆ ಕೂತ್ಕೊಂಡು ಹೇಳಿದ. ತದಿದಾಸ ಭುವನೇ ಜ್ಯೇಷ್ಠಂ ಇತ್ಯಾದಿ ವೇದವಾಕ್ಯಗಳನ್ನ ಅವನ ಎದುರಿಗೆ ವರ್ಣಿಸಿದ. ಹೇಗೆ ವರ್ಣಿಸಿದ ಅಂದ್ರೆ ಸುಖವಾಗಿ, ಅನಾಯಾಸವಾಗಿ, ಈತ ವ್ಯಾಖ್ಯಾನ ಮಾಡುವವನಿಗೆ, ಆತನ್ನು ಹೇಳುವವನಿಗೆ ಯಾವುದೇ ರೀತಿಯಾದಂತಹ ಸ್ಖಲನ, ಎಡರು ತೊಡರು ಇರಲಿಲ್ಲ, ಅನಾಯಾಸವಾಗಿ ವರ್ಣಿಸಿದ. ಹೀಗೆ ಬೃಹದ್ದಿವ ಮಾಡಿದಂಥ ಸ್ತೋತ್ರಗಳಿಗೆ ನೀನು ವಿಷಯ ಭಗವಂತನೇ. ಮತ್ತೆ ನೀನು ಈ ಅಗ್ರಿಯ, ಯಾಕೆಂದ್ರೆ ಪ್ರಳಯ ಕಾಲದಲ್ಲೂ ಕೂಡ ಇರುವಂತವನು.
ಸ್ಪರ್ಶಾಹ, ನಿನ್ನ ಭಕ್ತರಿಗೆ ನೀನು ಸುಖದಾಯಕ. ಈ ಅಗ್ರಿಯ ಮತ್ತೆ ಸ್ಪರ್ಶ ಅಂತನ್ನುವುದನ್ನ ಆ ಬೃಹದ್ಯುವನಿಗೂ ಕೂಡ ವಿಶೇಷವಾಗಿ ನಾವು ತಗೊಳ್ಬಹುದಾಗಿದೆ. ಅವನು ಅಗ್ರಿಯ ಯಾಕೆಂದ್ರೆ ಋಷಿಶ್ರೇಷ್ಠ, ಬ್ರಾಹ್ಮಣ ಶ್ರೇಷ್ಠ, ಆದ್ರಿಂದ ಅವನನ್ನೇ ಅಗ್ರಿಯ ಅಂತ ಹೇಳ್ಬೋದು. ಹಾಗೇನೆ ಈ ವೇದ ಮಂತ್ರಗಳನ್ನು ಕಂಡುಕೊಂಡು, ಈ 10ನೇ ಮಂಡಲದ ಈ ಭಾಗದ ವೇದ ಮಂತ್ರಗಳನ್ನ ಕಂಡುಕೊಂಡು ತನ್ನವರಿಗೆ ಸುಖ ಕೊಟ್ಟವನು ಕೂಡ. ಆದ್ರಿಂದ ಬೃಹದ್ಯುವನಿಗೆ ಅಗ್ರಿಯ ಮತ್ತು ಸ್ಪರ್ಶ ಅನ್ನುವಂಥ 2 ಶಬ್ದಗಳನ್ನ ನಾವು ವಿಶೇಷವಾಗಿ ಹೇಳಬಹುದಾಗಿದೆ. ಹೀಗೆ ಆ ಬೃಹದ್ದಿವ ಈ ಎಲ್ಲ ವೇದವಾಕ್ಯಗಳನ್ನ ಇಂದ್ರನಲ್ಲಿ ಅಂತರ್ಗತನಾದ ನಿನಗೆ, ನಿನ್ನೆದುರಿಗೆ ವಿಭಕ್ತಿ ಅಂದ್ರೆ ನಿರ್ವಚನ ಮಾಡಿದ್ದಾನೆ. ಯಾವ್ಯಾವ ಶಬ್ದಕ್ಕೆ ಏನೇನು ಅರ್ಥ ಅಂತ ಪ್ರತ್ಯಯ ಮತ್ತು ಧಾತು ಇವುಗಳ ಸಂಗಮವನ್ನು ತೋರಿಸಿ ನಿರ್ವಚನ ಮಾಡ್ತಾನೆ. ಮತ್ತೆ ಅವನು ಯೋಗವಿತ್ತಾಗಿದ್ದಾನೆ. ಕಾರಣ ಏನಂದ್ರೆ ಯಾವ ಶಬ್ದಕ್ಕೆ ಏನು ಅರ್ಥ ಅಂತ ಸರಿಯಾಗಿ ತಿಳ್ಕೊಂಡವನು. ಯೋಗ ಅಂದ್ರೆ ಸಂಬಂಧ ಅಂತ ಅರ್ಥ. ಆಯಾ ಪ್ರಸಂಗದಲ್ಲಿ ಯಾವ್ಯಾವ 2 ಸಂಗತಿಗಳ ನಡುವೆ ಸಂಬಂಧ ಇರ್ತದಲ್ಲ, ಅದನ್ನೇ ಯೋಗ ಅಂತ ಅನ್ಬೇಕು. ಎಲ್ಲ ವೇದವಾಕ್ಯಗಳಿಂದಲೂ ಭಗವಂತನೇ ಪ್ರತಿಪಾದ್ಯ. ತ್ವಯಿ ವೇದವಾಚಾಂ ಯೋಗಂ ಜಾನಾತಿ, ನಿನ್ನಲ್ಲಿಯೇ ಎಲ್ಲ ವೇದವಾಕ್ಯಗಳು ಪ್ರತಿಪಾದಕವಾಗಿವೆ. ಸರ್ವೇ ವೇದ ಯತ್ಪದ ಮಾಮನಂತೆ ಅನ್ನೋದನ್ನ ತಿಳ್ಕೊಂಡಂಥ ಆ ಬೃಹದ್ಯುವ ಋಷಿಯನ್ನ ನೀನು ಸ್ಪರ್ಶಾಹ, ಸ್ವರ್ಗಕ್ಕೆ, ಶಾಶ್ವತವಾದಂಥ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥವನು. ನದಮ್ಯೋ ಯುವತೀನಾಂ ನದಮ್ಯೋ ಯುವತೀನಾಂ ಅಂತನ್ನೋದನ್ನ ಹಿಂದಿನಂತೆಯೇ ವ್ಯಾಖ್ಯಾನಿಸ್ಬೇಕು. ಯೋಗವಿದಾನ್ನೇತ ಅನ್ನುವಂಥ ಒಂದು ವಿಷ್ಣುನಾಮ ಸಹಸ್ರನಾಮ ಸ್ತೋತ್ರದ ನಾಮದ ಅರ್ಥ ಇಲ್ಲಿ ಹೇಗೆ ಬಂತು ಅಂದ್ರೆ, ಭಗವಂತನಲ್ಲಿಯೇ ಎಲ್ಲಾ ವೇದವಾಕ್ಯಗಳಿಗೂ ಕೂಡ ಯೋಗ ವೃತ್ತಿ ಇದೆ. ಮಹಾಯೋಗ ವೃತ್ತಿ ಅಂತ ಕರೀತಾರೆ. ಯೋಗ ಅಂತಂದ್ರೆ ಆ ಶಬ್ದದ ಧಾತು ಮತ್ತು ಪ್ರತ್ಯಯ ಅದರ ಮೂಲಕ ಒಂದು ವಸ್ತುವನ್ನ ಆ ಶಬ್ದ ಹೇಳಿದ್ರೆ ಆ ಹೇಳುವ ರೀತಿಯನ್ನ ಯೋಗ ಅಂತ ಕರೀತಾರೆ. ರೂಢಿ ಮತ್ತು ಯೋಗ ಇದೆರಡು ನಮ್ಗೆ ಗೊತ್ತಿದೆ. ಈ ಜಗತ್ತಿನಲ್ಲಿ ಕೆಲವರನ್ನ ಅಥವಾ ಕೆಲವು ವಸ್ತುಗಳನ್ನ ಕೆಲವು ನಾಮಗಳಿಂದ ನಾವು ಹೇಳ್ತಾ ಇರ್ತೇವೆ. ಯಾಕೆ ಹಾಗೆ ಹೇಳ್ತೀವಿ ಅಂದ್ರೆ ಅಲ್ಲೇನೋ ಧಾತು ಮತ್ತು ಪ್ರತ್ಯಯ ಇತ್ಯಾದಿಗಳು ಇರೋದಿಲ್ಲ. ಇಲ್ಲಿ ವರ್ಣನೆ ಮಾಡುವುದಷ್ಟೇ, ಆ ಶಬ್ದವನ್ನ ಆ ವಸ್ತುವನ್ನ ಆ ಶಬ್ದದಿಂದ ಹೇಳುವುದಷ್ಟೇ ನಮ್ಮ ಉದ್ದೇಶ ಆಗಿರ್ತದೆ. ಹೀಗೆ ಅನೇಕ ಪ್ರಸಂಗಗಳಲ್ಲಿ ಅನೇಕ ವ್ಯಕ್ತಿಗಳಿಗೆ ಇಟ್ಟಂತ ಹೆಸರುಗಳೆಲ್ಲವೂ ಕೂಡ ರೂಢಿಯಿಂದ, ಪದ್ಧತಿಯಿಂದ, ಸಂಪ್ರದಾಯದಿಂದ ಒಂದೊಂದು ವಸ್ತುವನ್ನ ಒಬ್ಬೊಬ್ಬ ವ್ಯಕ್ತಿಯನ್ನು ಒಂದೊಂದು ಹೆಸರಿನಿಂದ ಹೇಳುವುದು. ಅದೆಲ್ಲ ರೂಢ. ಯೋಗ ಅಂತಂದ್ರೆ ಯಾವ ವ್ಯಕ್ತಿ ಅಥವಾ ಯಾವ ವಸ್ತು ಯಾವ ಗುಣಗಳನ್ನು ಹೊಂದಿದ್ದಾರೆ ಆ ಗುಣಗಳನ್ನು ಹೇಳುವಂಥ ಶಬ್ದಗಳು. ಒಬ್ಬ ವ್ಯಕ್ತಿಗೆ ದೇವದತ್ತ, ಯಜ್ಞದತ್ತ ಇತ್ಯಾದಿ ಶಬ್ದಗಳಿಂದ ಕರೆದ್ರೆ ಅವೆಲ್ಲ ಕೇವಲ ರೂಢ ಅಷ್ಟೇ, ನಾಮ. ಅವೆಲ್ಲ ಆ ವ್ಯಕ್ತಿಗೆ ಅವ್ಯಾವುದೂ ಅನ್ವರ್ಥ ಏನಾಗಬೇಕಾಗಿಲ್ಲ. ಆದರೆ ಒಬ್ಬ ವ್ಯಕ್ತಿಯನ್ನ ಪಾಚಕ ಅಥವಾ ಯಾಜಕ ಅಂತ ಶಬ್ದಗಳಿಂದ ನಾವು ಕರೆದ್ರೆ, ಪಾಚಕ ಅಂತಂದ್ರೆ ಅಡಿಗೆ ಮಾಡುವನು ಅಂತ ಅರ್ಥ. ಪಚಧಾತು ಬೇಯಿಸುವುದು ಅಂತ ಅರ್ಥ, ಅದಕ್ಕೊಂದು ಪ್ರತ್ಯಯ. ಯಾಜನ ಅನ್ನೋಲ್ಲಿ ಯಜಧಾತು, ಅದಕ್ಕೊಂದು ಪ್ರತ್ಯಯ. ಈ ಧಾತುವಿನ ಪ್ರತ್ಯಯ ಮತ್ತು ಪ್ರಕೃತಿಗಳ ಸಂಬಂಧದಿಂದಾಗಿ ಆ ಯಾಜಕ ಮತ್ತು ಪಾಚಕ ಇತ್ಯಾದಿ ಶಬ್ದಗಳು ಕ್ರಮವಾಗಿ ಅಡಿಗೆ ಮಾಡುವವರನ್ನ, ಯಾಗ ಮಾಡುವವರನ್ನ ಮತ್ತು ಅಡಿಗೆ ಮಾಡುವವರನ್ನು ಮಾತ್ರ ಹೇಳ್ತಾರೆ. ಯಾರು ಕೂಡ ಅಡಿಗೆ ಮಾಡದೇ ಇರುವಂತಹ ವ್ಯಕ್ತಿಯನ್ನ ಪಾಚಕ ಅಂತಾಗಲಿ, ಯಜ್ಞ ಮಾಡದೇ ಇರುವಂತಹ ವ್ಯಕ್ತಿಯನ್ನು ಯಾಜಕ ಅಂತಾಗಲಿ ಹೇಳೋದಿಲ್ಲ. ಆದ್ರಿಂದ ಅವೆಲ್ಲ ರೂಢವಾದಂತಹ ಶಬ್ದಗಳಲ್ಲ, ಯೌಗಿಕ ಶಬ್ದಗಳು. ಯೋಗ ಅಂದ್ರೆ ಧಾತು ಮತ್ತು ಪ್ರತ್ಯಯಗಳ ಒಂದು ಸಂಬಂಧ. ಇಂಥ ಶಬ್ದಗಳು ಕೆಲವು ಇರ್ತವೆ ಜಗತ್ತಿನಲ್ಲಿ. ಯಾಜಕ, ಪಾಚಕ, ಚಾಲಕ, ನಿರ್ವಾಹಕ ಇತ್ಯಾದಿ. ಇನ್ನು ಕೆಲವು ರೂಢವಾಗಿರ್ತವೆ, ಅನೇಕ ಶಬ್ದಗಳು ರೂಢವಾಗಿರ್ತವೆ. ಇಂಥ ಯಾವುದೇ ಧಾತುವಿನ
ಪ್ರತ್ಯಯದ ಸಂಬಂಧವನ್ನು ಅಲ್ಲಿ ತೋರಿಸಲಿಕ್ಕೆ ಬರೋದಿಲ್ಲ. ಆದರೆ ಭಗವಂತನಲ್ಲಿ ಎಲ್ಲಾ ಶಬ್ದಗಳು ಕೂಡ ಯೋಗ ವೃತ್ತಿಯಿಂದಲೇ ಇವೆ. ಭಗವಂತನನ್ನು ಯಾವ ಶಬ್ದವೂ ಕೂಡ ವ್ಯರ್ಥವಾಗಿ ಪ್ರತಿಪಾದನೆ ಮಾಡೋದಿಲ್ಲ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ ಅಂತ ಅದನ್ನು ಕೇಳಿದ್ದೇವೆ ನಾವು. ಎಲ್ಲವೂ ಕೂಡ ಭಗವಂತನಲ್ಲಿ ಗುಣವಾಚಕಗಳು. ಭಗವಂತನನ್ನು ಹೇಳುವಂತಹ ಪ್ರತಿಯೊಂದು ಶಬ್ದವೂ ಕೂಡ ಅರ್ಥವನ್ನ ಹೊಂದಿದ್ದೆ, ನಮಗೆ ಅರ್ಥ ಗೊತ್ತಿರ್ಲಿಕ್ಕಿಲ್ಲ ಅಷ್ಟೇ. ಆದ್ರಿಂದ ಭಗವಂತನಲ್ಲಿ ಎಲ್ಲಾ ವೇದ ವಾಕ್ಯಗಳ ಮತ್ತು ಪದಗಳ ಯೋಗ ವೃತ್ತಿಯನ್ನ ಯಾರು ತಿಳಿದಿದ್ದಾರೆ ಅವರಿಗೆ ಈ ಭಗವಂತ ಸುಖವನ್ನು ಕೊಡ್ತಾನೆ. ಸ್ಪರ್ಶ ಅಂದ್ರೆ ಸುಖವನ್ನು ಕೊಡುವಂಥವನು. ಯಾರಿಗೆ ಸುಖವನ್ನು ಕೊಡುವವನು? ಆ ಸಂಬಂಧವನ್ನು ತಿಳ್ಕೊಂಡಂಥವರಿಗೆ. ಶಬ್ದ ಒಂದನ್ನು ತಗೊಂಡಾಗ ಆ ಧಾತು ಅದರ ಪ್ರತ್ಯೇಕ ಸಂಬಂಧವನ್ನು ತಿಳ್ಕೊಂಡಂಥವನಿಗೆ ಸುಖ ಕೊಡುವವನು. ಅದರಿಂದ ಸ್ಪರ್ಶ ಅಂತನ್ನುವ ಈ ಒಂದು ಶಬ್ದ ಆ ಯೋಗ ವಿಧಾನೇತ ಅಂತನ್ನುವುದನ್ನ ವಿವರಿಸ್ತಾ ಇದೆ. ನತಾದೃಶಿ ಪ್ರೀತಿ ರಿಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿದಂತಹ ಒಂದು ವೇದವಾಕ್ಯ. ಗುಣೋತ್ಕರ್ಷ ಜ್ಞಾತರಿ, ತನ್ನ ಗುಣಗಳನ್ನು ಯಾರು ತಿಳ್ಕೊಂಡಿದ್ದಾನೆ, ಯಾವ ಒಬ್ಬ ಸಾಧಕ, ಅವನ ಬಗ್ಗೆ ಪರಮಾತ್ಮನಿಗೆ ಇರುವಷ್ಟು ಪ್ರೀತಿ, ಆತ್ಮೀಯ ಅನ್ನುವಂತಹ ಒಂದು ವಾತ್ಸಲ್ಯ, ಮತ್ತೆ ಅಂಥವನನ್ನೇ ಜ್ಞಾನ ಕೊಟ್ಟು ಸುಖ ಮೋಕ್ಷದಲ್ಲಿ ಸುಖ ಭಾಗಿಯನ್ನು ಮಾಡ್ತೇನೆ ಅನ್ನುವಂಥ ಆತನ ಒಂದು ಬದ್ಧತೆ, ಇದೆಲ್ಲವೂ ಕೂಡ ಆ ಗುಣೋತ್ಕರ್ಷವನ್ನು ತಿಳಿದವನಿಗೆ. ಗುಣೋತ್ಕರ್ಷವನ್ನು ತಿಳಿಯೋದು ಹೇಗೆ? ಪರಮಾತ್ಮನ ಗುಣಗಳನ್ನು ತಿಳಿಯೋದು ಹೇಗೆ? ಆ ಶಬ್ದಗಳ ಅರ್ಥಗಳನ್ನು ತಿಳಿದ್ರೆ ಗುಣೋತ್ಕರ್ಷವನ್ನು ತಿಳಿಯಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಗುಣೋತ್ಕರ್ಷವನ್ನು ತಿಳಿಯುವುದೇ ಸಾಧ್ಯ ಇಲ್ಲ. ಐತರೆಯ ಭಾಷೆಯಲ್ಲಿ ಆ ಸಂಗತಿ ಬಂದಿದೆ. ಸರ್ವನಾಮತ್ವವನ್ನು ತಿಳಿದ್ರೇನೆ, ಆ ಭಗವಂತನ ಸರ್ವಶಬ್ದ ವಾಚ್ಯತ್ವವನ್ನು ತಿಳಿದ್ರೇನೆ ಸರ್ವ ಗುಣ ಪರಿಪೂರ್ಣತ್ವವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ರಿಂದ ಆ ಯೋಗವನ್ನು ತಿಳ್ಕೊಂಡವನ ಬಗ್ಗೆ, ತಿಳ್ಕೊಂಡಂತಹ ಸಾಧಕನ ಬಗ್ಗೆ, ಶಬ್ದಾರ್ಥಗಳ ಸಂಬಂಧವನ್ನು ತಿಳ್ಕೊಂಡಂತಹ ಸಾಧಕನ ಬಗ್ಗೆ ಭಗವಂತನಿಗೆ ತುಂಬಾ ಪ್ರೀತಿ. ಹೀಗೆ ಸ್ಪರ್ಶ ಅನ್ನುವ ಶಬ್ದದಿಂದ ಆ ಯೋಗ ವಿಧಾನೇತ ಅನ್ನುವಂಥ ವಿಷ್ಣು ಸಹಸ್ರನಾಮ ಶಬ್ದದ ಒಂದು ಅರ್ಥವನ್ನು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇತ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವತು ಅಂತ ಆ ಇತರೆಯ ಭಾಷ್ಯದ ವಾಕ್ಯ. ಸರ್ವಗುಣತ್ವ ಯಾವಾಗ ಬರೋದು ಅಂದ್ರೆ ಸರ್ವನಾಮತ್ವ ಭಗವಂತನಿಗಿದ್ರೆ ಮಾತ್ರ. ಅವನು ಸರ್ವನಾಮನಾದ್ರೆ ಮಾತ್ರ. ಸರ್ವನಾಮ ಅಂದ್ರೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಶಬ್ದವೂ ಅವನನ್ನೇ ಹೇಳುವುದು. ಹಾಗೆ ಹೇಳಿದ್ರೇನೆ ಆಯಾ ಶಬ್ದಗಳಿಂದ ವ್ಯಕ್ತ ಆಗುವಂತಹ ಗುಣಗಳು ಭಗವಂತನಲ್ಲಿ ಅಂತ ಗೊತ್ತಾಗೋದು. ಹೀಗೆ ಸರ್ವ ಶಬ್ದಗಳು ಕೂಡ ಭಗವಂತನಿಗೆ ವಾಚಕ ಅಂತ ಅನ್ನೋದನ್ನ ತಿಳ್ಕೊಳ್ಳುವಂಥವ್ರು ಸಾಧಕರು. ಇದು ಅದರ ತಾತ್ಪರ್ಯ. ರಘುನಾಥ ತೀರ್ಥರು ತತ್ವಸಾರ ವ್ಯಾಖ್ಯಾನದಲ್ಲಿ ಏನ್ ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡಿದ್ವಿ. ಈ ಮಂತ್ರಕ್ಕೆ ಮತ್ತೊಂದು ರೀತಿಯಾಗಿ ಏನು ಅರ್ಥ ಮಾಡಬಹುದು, ನನ್ನದೊಂದು ಅರ್ಥ ಏನಿದೆ ಅದನ್ನು ಕೂಡ ಹೇಳ್ತೇನೆ. ಬೃಹದ್ದಿವ ಅಂದ್ರೆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣ ಅಂತ ಅರ್ಥ ಮಾಡೋಣ. ಬೃಹದ್ದಿವ ಅಂದ್ರೆ ಕೇವಲ ಅಥರ್ವನ ಮಗನಾದಂತಹ ಒಬ್ಬ ಋಷಿ ಮಾತ್ರ ಅಲ್ಲ. ಎಲ್ಲಾ ಮಂತ್ರಗಳಿಗೂ ಕೂಡ ಪ್ರಥಮ ಪ್ರತಿಪತೃತ್ವಾತ್ ಮುನಿರ್ಬ್ರಹ್ಮ ಅಖಿಲಸ್ಯ ಚ. ಬೃಹದ್ದಿವ ಈ ಮಂತ್ರವನ್ನು ಕಾಣುವುದಕ್ಕಿಂತ ಮುಂಚೆ ಮತ್ತೊಬ್ಬ ಬೃಹದ್ದಿವ ಚತುರ್ಮುಖ ಬ್ರಹ್ಮನೇ ಈ ವೇದ ಮಂತ್ರಗಳನ್ನು ಕಾಣ್ಕೊಂಡ. ಅವನು ಹೇಗೆ ಬೃಹದ್ದಿವ ಅಂತ ಅನ್ನೋದನ್ನ ಆಮೇಲೆ ನೋಡೋಣ. ಬೃಹದ್ದಿವ ಅನ್ನೋ ಶಬ್ದಕ್ಕೆ ಲಕ್ಷ್ಮಿ ಮತ್ತು ನಾರಾಯಣರ ಬಳಿಕದವನು ಅಂತ ಅರ್ಥ. ತಾರತಮ್ಯ ಕಕ್ಷಾದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರಿಗಿಂತ ಅನಂತರ ಇರುವಂಥವನು, ಇತರ ದೇವತೆಗಳಿಗಿಂತ ಮೊದಲಿನವನು ಆದಂತಹ ಆ ಚತುರ್ಮುಖ ತನ್ನ ಭಕ್ತರೆಲ್ಲರಿಗೂ ಕೂಡ ಸುಖ ಕೊಡುವಂಥವನು. ಜ್ಞಾನ ಕೊಟ್ಟು ಆ ಮೂಲಕ ಅವರಿಗೆ ಮೋಕ್ಷವನ್ನು ಕೊಟ್ಟು ಅಲ್ಲಿ ಸುಖ ಕೊಡುವಂಥವನು. ಸರ್ವೈಶ್ವರ್ಯಶಾಲಿಯಾದಂತಹ ಭಗವಂತನೇ, ನೀನು ನಿನ್ನ ಅನೇಕ ಅವತಾರಗಳಲ್ಲಿ ನಮ್ಮ ಮನಸ್ಸಿಗೆ ಮುಟ್ಟುವಂತಹ, ಮನಸ್ಸನ್ನು ತಟ್ಟುವಂತಹ ಅನೇಕ ಶಾಸ್ತ್ರಗಳನ್ನು ಬೆಳಕಿಗೆ ತಂದಿಯಲ್ಲ, ನಿತ್ಯ ನೂತನಗಳಾದಂತಹ ಶಾಸ್ತ್ರಗಳು.
ಆ ಶಾಸ್ತ್ರಗಳನ್ನ ಆ ಚತುರ್ಮುಖ ಬ್ರಹ್ಮನೇ ಎಲ್ಲ ವೇದಾಭಿಮಾನಿ ದೇವತೆಗಳಿಗೆ ಮತ್ತೆ ಸಮರ್ಥರಾದಂತಹ ಸಾಧಕರಿಗೂ ಕೂಡ ಹೃದಯಂಗಮವಾಗಿ ಬೋಧಿಸ್ತಾನೆ. ಇದು ಆ ಶ್ಲೋಕದ ಒಂದು ತಾತ್ಪರ್ಯ, ಆ ವೇದಮಂತ್ರದ ಒಂದು ತಾತ್ಪರ್ಯ. ಅದರ ಅನ್ವಯಾರ್ಥವನ್ನು ಈಗ ಗಮನಿಸೋಣ. ಹೇ ಇಂದ್ರ ಅಂತ ಮೊದಲಿಂದ ಸಂಬೋಧನೆ ಇದ್ದೇ ಇದೆ. ಇಂದ್ರನ ಕುರಿತು ಹೇಳುವಂತಹ ಮಂತ್ರ ಇದು. ಹೇ ಇಂದ್ರ, ಭಗವಂತನೇ, ಸರ್ವೇಶ್ವರಶಾಲಿಯಾದ ಭಗವಂತನೇ. ಅಗ್ರ್ಯ ಅಂದರೆ ದೇವಶ್ರೇಷ್ಠ, ಎಲ್ಲ ದೇವತೆಗಳಿಗಿಂತಲೂ ಆತ ಹಿರಿಯ. ಲಕ್ಷ್ಮೀನಾರಾಯಣದಿಬ್ಬರನ್ನು ಬಿಟ್ರೆ ಉಳಿದೆಲ್ಲ ದೇವತೆಗಳಿಗಿಂತ ಆತ ಹಿರಿಯ. ಅದಕ್ಕಾಗಿ ತಾತ್ಪರ್ಯದಲ್ಲಿ ತಾರತಮ್ಯದಲ್ಲಿ ಲಕ್ಷ್ಮೀನಾರಾಯಣರಿಗಿಂತ ಅನಂತರದವನು, ಇತರ ದೇವತೆಗಳಿಗಿಂತ ಮೊದಲಿನವನು ಯಾಕೆಂದ್ರೆ ಅಗ್ರ್ಯ. ಸ್ವರ್ಷ ಅಂದ್ರೆ ಸ್ವಕೀಯರಿಗೆ ಸುಖ ಕೊಡುವಂಥವನು ಅಂತ ಅರ್ಥ. ಅದಕ್ಕೆ ಅವನು ಯಾರು ಅಂದ್ರೆ ಈ ಬೃಹದ್ದಿವ ಅಥವಾ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ. ಅವನು ಇಮಾಹ ಅಂದ್ರೆ ಇಮಾಹ ಅಲ್ಲ ಇಮಾ, ಈ ಬ್ರಹ್ಮ ವೀರವಾಕ್ಯಗಳನ್ನ ಓದತೀನಾಂ ವಹ ಓದತೀನಾಂ ಯೋವತೀನಾಂ ನದಂ ನದಂ ವಹ, ನೀನು ನಿನ್ನ ಅನೇಕ ಅವತಾರಗಳಲ್ಲಿ ಬೆಳಕಿಗೆ ತಂದಿರುವಂತಹ, ಓದತೀನಾಂ ನಮ್ಮ ಹೃದಯವನ್ನ ಮುಟ್ಟುವಂತಹ, ಯೋವತೀನಾಂ ನಿತ್ಯ ನೂತನಗಳಾದಂತಹ ಶಾಸ್ತ್ರಗಳ ಅಧಿಪತಿಯಾದಂತಹ, ಶಾಸ್ತ್ರಗಳಿಗೆ ಋಷಿಗಳು ಅಭಿಮಾನಿಗಳು ಆದಂತಹ ಅನೇಕ ದೇವತೆಗಳಿದ್ದಾರಲ್ಲ, ಪ್ರತ್ಯೇಕ ದೇವತೆಗಳು ಗರುಡ, ಶೇಷ, ರುದ್ರ, ಅವರ ಪತ್ನಿಯರು, ಅರ್ಥಾಭಿಮಾನಿಗಳು ಮತ್ತೆ ಆ ವೇದಾಭಿಮಾನಿಗಳು ಅಂತ ಹಿಂದೆ ಅದನ್ನು ನೋಡಿದ್ದೇವೆ. ಏವಂ ವೇದಾಭಿಧಾನಾಭ್ಯ ಸರ್ವಾಭ್ಯ ತದರ್ಥರೂಪಾ ಪತಯ, ಅವರು ಶ್ರೇಷ್ಠರು ಅಂತ. ಅದರಿಂದ ಎಲ್ಲ ದೇವತೆಗಳು ಕೂಡ ಅಗ್ನಿ, ಸ್ವಾಹ, ಇಂದ್ರ, ಶಚಿ, ರುದ್ರ, ಪಾರ್ವತಿ ಮೊದಲಾದ ಎಲ್ಲ ದೇವತೆಗಳು ಕೂಡ ಅವಕ್ಕೆ ನದ ಆಗಿದ್ದಾರೆ, ಅಧಿಪತಿಯಾಗಿದ್ದಾರೆ. ಕೆಲವರು ಅದರ ಅರ್ಥರೂಪರು, ಕೆಲವರು ಅದರ ಅಭಿಮಾನಿಗಳು ಅಂತ ಹೇಳಿದ್ರು ಸಾಕು, ಅದೆಲ್ಲದೂ ಕೂಡ ಬಂತು. ಋಷಿ ಆಗಿದ್ದವರು ಕೆಲವರು, ಅದಕ್ಕೆ ಅಭಿಮಾನಿಗಳಾಗಿದ್ದವರು ಕೆಲವರು, ಅರ್ಥರೂಪರಾದವರು ಕೆಲವರು, ಅದೆಲ್ಲವನ್ನು ಕೂಡ ನವ ಅನ್ನೋ ಶಬ್ದದಿಂದ ನಾವು ತಗೊಳ್ಬೇಕು. ಅಧಿಪತಿ ಪ್ರತ್ಯೇಕವಾದ ಒಬ್ಬೊಬ್ಬ ದೇವತೆ, ಪ್ರತಿಯೊಬ್ಬ ದೇವತೆ. ಆ ದೇವತೆಗಳಿಗೆಲ್ಲರಿಗೂ ಕೂಡ ಈ ವೇದಗಳನ್ನು ವ್ಯಾಖ್ಯಾನ ಮಾಡಿದವನು ಯಾರು? ಬೃಹದ್ದೀವ ಅಂದ್ರೆ ಈ ಚತುರ್ಮುಖ ಬ್ರಹ್ಮನೇ ಅಥವಾ ಮುಖ್ಯ ಪ್ರಾಣನೇ. ಅವನೇ ಎಲ್ಲವನ್ನೂ ಕೂಡ ಈ ಜಗತ್ತಿನ ಎಲ್ಲ ದೇವತೆಗಳಿಗೆ, ಗರುಡ, ಶೇಷ, ರುದ್ರ, ಇಂದ್ರ, ಅಗ್ನಿ ಮೊದಲಾದ ಎಲ್ಲ ದೇವತೆಗಳಿಗೂ ಕೂಡ ಇದನ್ನು ವ್ಯಾಖ್ಯಾನಿಸಿದವನು ಅವನೇ. ದೇವತೆಗಳಿಗೆ ಮಾತ್ರ ವ್ಯಾಖ್ಯಾನಿಸಿದ್ದಲ್ಲ, ಇಂದ್ರನಿಗೂ ಕೂಡ ವ್ಯಾಖ್ಯಾನಿಸಿದ. ಇಂದ್ರ ಅಂದ್ರೆ ದೇವತೆಗಳಲ್ಲೇ ಬರ್ತಾನಲ್ವಾ ಅಂತಂದ್ರೆ, ಇಂದ್ರ ಅಂದ್ರೆ ಸಮರ್ಥನಾದಂತಹ ಸಾಧಕ ಅಂತ ಅರ್ಥ. ಸಮರ್ಥಾಯ ಸಾಧಕ ಸಾಮಾನ್ಯಾಯ ಚ. ಆ ಇಂದ್ರ ಅಂತ ಆ ಶಬ್ದದಿಂದ ಸಾಧಕ ಸಾಮಾನ್ಯನ ತಗೊಳ್ಳೋಣ. ಅವನಿಗೆ ಸೂಷಂ ಹೃದಯಂಗಮವಾಗಿ ವಿಭಕ್ತಿ ವ್ಯಾಖ್ಯಾನ ಮಾಡಿ ಹೇಳ್ತಾನೆ, ನಿರ್ವಚನ ಮಾಡಿ ಹೇಳ್ತಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಇಂದ್ರ ಅನ್ನೋ ಶಬ್ದದಿಂದ ಸಾಧಕ ಸಾಮಾನ್ಯನನ್ನ ತಗೊಳ್ಳೋದು ಹೇಗೆ, ನದಂ ನದಂ ಎಂಬ ಶಬ್ದದಿಂದ ಬೇರೆ ಬೇರೆ ದೇವತೆಗಳನ್ನು ತಗೊಳ್ಳೋದು ಹೇಗೆ? ನದಂ ನದಂ ಎಂಬಲ್ಲಿ ನದಂ ನದಂ ಅಂತ ದ್ವಿರುಕ್ತಿ ಇದೆ, ಎರಡು ಸೇವೆ ಅದನ್ನು ಹೇಳಿದ್ದಾರೆ. ವೇದದಲ್ಲಿ ಹಾಗಿರೋದ್ರಿಂದ ಯೋವತೀನಾಂ ಮತ್ತೆ ಓದತೀನಾಂ ನದಂ ನದಂ ಅಂತ ಎರಡು ಕಡೆಗೆ ಬಂದಿದೆ. ಆದ್ರಿಂದ ಎಲ್ಲ ದೇವತೆಗಳಿಗೂ ಗರುಡ, ಶೇಷರುದ್ರರಿಂದ ಪ್ರಾರಂಭಿಸಿ ಅನೇಕ ದೇವತೆಗಳು, ದೇವತಾ ದಂಪತಿಗಳು, ಅವರೆಲ್ಲರಿಗೂ ಕೂಡ ನೀನು ಇದನ್ನು ಹೇಳ್ತೇವೆ. ಅದನ್ನು ತೋರಿಸಲಿಕ್ಕೋಸ್ಕರ ನದಂ ನದಂ ಅಂತ ಹೇಳಿದ್ದಾರೆ. ಮತ್ತೆ ಸಾಧಕನಾದಂತಹ ಜೀವನನ್ನ, ಸಮರ್ಥನಾದಂಥ ಯಾರಾದ್ರೂ ಏನಾದ್ರೂ ಸ್ವಲ್ಪ ಉಪದೇಶ ಕೊಟ್ಟರು ಅದನ್ನು ತಿಳ್ಕೊಳ್ಳುವಂತ ಅಲ್ಪ ಸ್ವಲ್ಪ ಶಕ್ತಿ ಆದ್ರೂ ಇರಬೇಕಲ್ಲ, ಅಂಥ ಶಕ್ತಿ ಇರುವಂಥವನೇ ಈ ಜೀವ. ಅವನನ್ನು ಇಂದ್ರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ದೇಹ ಮತ್ತು ಅದರ ಇಂದ್ರಿಯಗಳು ಇದಕ್ಕೆ ಅವನೇ ಒಡೆಯ. ಪರಮಾತ್ಮ ಇದ್ದಾನೆ, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರ ನಂತರದ ಆಧಿಪತ್ಯ ಇವನದ್ದೇ, ಇವನೇ ಅದಕ್ಕೆ ಅಭಿಮಾನಿ. ಎಂತ ಸಣ್ಣವನೇ ಇಲ್ಲ, ಅಂತೂ ಇವನು ಇಂದ್ರನೇ. ಇಂದ್ರ ಅಂತ ಈ ಜೀವನವನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೋಶಗಳಲ್ಲೂ ಕೂಡ ಇಂದ್ರ ಅಂತಂದ್ರೆ ಜೀವ, ಸೋಲ್
ಈ ಬಾಡಿಯಲ್ಲಿರುವಂತಹ ಸೋಲ್ ಅಂತ ಅರ್ಥ ಕೋಶದಲ್ಲೂ ಕೂಡ ಇದ್ದೇ ಇದೆ. ಅವನು ಸಮರ್ಥನಾದ ಸಾಧಕ ಅಂತ ನಾನು ಅರ್ಥ ಮಾಡಿದ್ದು ಯಾಕೆಂದ್ರೆ, ಇಂದ್ರ ಅಂದ್ರೆ ತನ್ನ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳನ್ನೆಲ್ಲ ಉಪಯೋಗ ಮಾಡಿ ಅಧ್ಯಾತ್ಮದ ಸಾಧನೆ ಮಾಡ್ಲಿಕ್ಕೆ ಸಮರ್ಥ ಅಂತ ಅರ್ಥ. ಯಾರಾದ್ರೂ ಹೇಳಿದ್ದನ್ನು ತಿಳ್ಕೊಳ್ಳುವಂತಹ ಮನಸ್ಸು ಬೇಕು, ಓದುವಂತಹ ಕಣ್ಣು ಬೇಕು, ಕೇಳುವಂತಹ ಕಿವಿ ಬೇಕು, ಮನನ ಮಾಡುವ ಮನಸ್ಸು ಬೇಕು, ಇಷ್ಟೆಲ್ಲ ಬೇಕಲ್ಲ. ಅದಕ್ಕಾಗಿ ಅವನನ್ನು ಇಂದ್ರ ಅಂತ ಆ ಜೀವನನ್ನು ಹೇಳೋದು. ಅಂತಹ ಸಾಧಕರ ಸಾಮಾನ್ಯನಿಗೆ ಮುಖ್ಯ ಪ್ರಾಣ ಹೇಳಿದ್ದಾನೆ. ಇವರಲ್ಲದೆ ವೇದಾಭಿಮಾನಿ ದೇವತೆಗಳು ಅವರೆಲ್ಲರಿಗೂ ಕೂಡ, ಪ್ರತಿಯೊಬ್ಬ ದೇವತೆಗೂ ಕೂಡ ಆ ಪ್ರಾಣವೇದ ಅಥವಾ ಚತುರ್ಮುಖ ಬ್ರಹ್ಮನೇ ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದ್ದಾನೆ. ವ್ಯಾಖ್ಯಾತಿ ಅಂದ್ರೆ ನಿರ್ವಕ್ತಿ, ಅದು ನಿರ್ವಚನ ಮಾಡಿ ತೋರಿಸ್ತಾನೆ. ಹೆಚ್ಚು ದೊಡ್ಡ ದೊಡ್ಡ ದೇವತೆಗಳಾದಷ್ಟು ಅವ್ರಿಗೆ ಹೆಚ್ಚು ವಿವರಣೆ ಮಾಡ್ತಾನೆ. ಆ ಶಬ್ದದ ಅರ್ಥ ಏನು, ಅವರು ಯಾವ ಧಾತುವಿಂದ ಹುಟ್ಟಿದ್ದು, ಯಾವ ಪ್ರತ್ಯಯದಿಂದ ಹುಟ್ಟಿದ್ದು ಅನ್ನೋದನ್ನೆಲ್ಲ ತನ್ನ ವ್ಯಾಖ್ಯಾನದಲ್ಲಿ ಆತ ತೋರಿಸಿಕೊಡ್ತಾನೆ. ಹೀಗೆ ಯೋಗ ಅಂದ್ರೆ ಆ ಶಬ್ದಕ್ಕೂ ವಸ್ತುವಿಗೂ ಇರುವಂತಹ ಸಂಬಂಧ, ಧಾತುವಿಗೂ ಪ್ರತ್ಯೇಕವೂ ಇರುವಂತಹ ಸಂಬಂಧ, ಇದೆಲ್ಲವನ್ನೂ ಕೂಡ ಆ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಬ್ರಹ್ಮ ಈ ಜಗತ್ತಿಗೆ ವಿವರಿಸ್ತಾನೆ ಅಂತ ಅದರ ತಾತ್ಪರ್ಯ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಬೃಹದ್ದಿವ ಅಂತಂದ್ರೆ ಒಬ್ಬ ಋಷಿ ಅಂತ ಅರ್ಥ ಇದ್ರೆ ಆ ಅರ್ಥನೂ ಗ್ರಾಹ್ಯನೇ. ಅದನ್ನ ನಾನು ನಿರಾಕರಣೆ ಮಾಡಲಿಲ್ಲ, ಯಾರು ಆ ಥರ ಭಾವಿಸಬಾರದು. ಅದಲ್ಲದೆ ಬೃಹದ್ದಿವ ಅಂದ್ರೆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು ಅಂತ ಅರ್ಥ. ಅದ್ರ ಯಾಕೆ ಹಾಗೆ ಅಂತ ಮುಂದೆ ಹೇಳ್ತೇನೆ ಅದನ್ನು. ಮತ್ತು ಆ ಎಲ್ಲ ಶಬ್ದಗಳಿಗೂ ಪರಮಾತ್ಮನಿಗೂ ಇರುವ ಸಂಬಂಧವನ್ನು ತಿಳ್ಕೊಂಡಂಥವನಿಗೆ ಸುಖ ಕೊಡ್ತಾನೆ ಭಗವಂತ. ಇದು ಸ್ವರ್ಶ ಅನ್ನೋದ್ರಿಂದ ತಿಳಿದು ಬಂದಿದೆ. ವೇದದಲ್ಲಿರುವ ಶಬ್ದ ಸ್ವರ್ಶ, ಅದು ವಿಷ್ಣು ಸಹಸ್ರನಾಮದಲ್ಲಿ ಯೋಗ ವಿಧಾನ ನೇತ ಅನ್ನೋದ್ರಿಂದ ವರ್ಣಿತ ಆಗಿದೆ. ಯೋಗ ವಿಧಾನ ನೇತ ಅಂತಂದ್ರೆ, ಯೋಗ ಅಂತಂದ್ರೆ ಆ ವೇದಗಳ ಸಂಬಂಧ. ಯೋಗ ವಿತ್ಗಳು ಅಂತಂದ್ರೆ ಆ ವೇದಕ್ಕೂ ಪರಮಾತ್ಮನಿಗೂ ಇರುವಂತ ಸಂಬಂಧ. ಆ ಸಂಬಂಧವನ್ನ ತಿಳಿದಂಥವ್ರು, ವಿತ್ ಅಂದ್ರೆ ತಿಳಿದವರು. ಅಷ್ಟೇ ಅಲ್ಲದೆ ವೇದಗಳ ಸಂಬಂಧವನ್ನು ಪಡೆದವರು ಅಂತ ನಾನು ಅರ್ಥ ಮಾಡಿದ್ದೇನೆ. ಅದನ್ನು ಕೂಡ ನೀವು ಗಮನಿಸಬೇಕು. ವಿತ್ ಅಂದ್ರೆ ಪಡೆದವರು ಅಂತ ಕೂಡ ಅರ್ಥ ಇದ್ದೇ ಇದೆ. ವೇದಗಳ ಸಂಬಂಧವನ್ನು ಪಡೆದಂಥವರು, ಅಥವಾ ನಾವು ಮುಂದೆ ನೋಡುವಂತೆ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ ಮೊದಲಾದ ಯೋಗಗಳ ಸಂಬಂಧವನ್ನು ಪಡೆದಂಥವರು, ಅವರೆಲ್ಲರಿಗೂ ಕೂಡ ಈತ ನೇತ. ಅದನ್ನು ಇವರು ತಿಳಿದಿರ್ಲಿಕ್ಕಿಲ್ಲ, ಪಡೆದವರು ಪಡೆದಿದ್ದಾರೆ, ಸ್ವಲ್ಪ ಅಲ್ಲ ಸ್ವಲ್ಪ ಪಡೆದಿದ್ದಾರೆ. ಪಡೆದವರೆಲ್ಲ ತಿಳಿದೇ ಇರ್ತಾರೆ, ತಿಳಿದವರೆಲ್ಲ ಪಡೆದೇ ಇರ್ತಾರೆ. ಆದರೂ ಕೂಡ ಕೆಲವರಿಗೆ ತಮ್ಮ ಹತ್ರ ಇದ್ರೂ ಕೂಡ, ತಮ್ಮ ಹತ್ರ ದುಡ್ಡಿದ್ರೂ ಕೂಡ ದುಡ್ಡಿನ ಬೆಲೆ ತಿಳಿಯೋದಿಲ್ಲ. ತಮ್ಮ ಹತ್ರ ಶಾಸ್ತ್ರ ಇದ್ರೂ ಕೂಡ ಶಾಸ್ತ್ರದ ಮಹತ್ವ ಅವರಿಗೆ ತಿಳಿದಿರೋದಿಲ್ಲ. ಹೀಗೆಲ್ಲ ಜಗತ್ತಿನಲ್ಲಿ ಅವಾಂತರಗಳಿರ್ತವೆ, ನಮ್ಗೆ ಅದು ಗೊತ್ತಿದೆ. ಅದೊಂದು ಯೋಗದ ಸಂಬಂಧವನ್ನ, ಯೋಗ ಅಂದ್ರೆ ಸಂಬಂಧ, ಆ ಸಂಬಂಧವನ್ನು ಪಡೆದವರೆಲ್ಲರಿಗೂ ಕೂಡ ಈತ ನೇತ ಅಂತ ಅದರ ಅರ್ಥ. ಯೋಗ ಅಂದ್ರೆ ಸಂಬಂಧ. ಯಾವುದ್ರ ಸಂಬಂಧ ಅಂದ್ರೆ ವೇದದ ಸಂಬಂಧ, ಮತ್ತೆ ಯಜ್ಞಗಳ ಸಂಬಂಧ, ಮತ್ತೆ ಆ ಜ್ಞಾನಿಗಳಾದಂಥ ವ್ಯಕ್ತಿಗಳ ಸಂಬಂಧ. ಇದೆಲ್ಲವನ್ನು ಪಡೆದಂಥವ್ರು, ಆ ಸಂಬಂಧವನ್ನು ಪಡೆದಂಥವ್ರು ಈ 3 ಜನ, ಒಂದು ವೇದ, ಒಂದು ಯಜ್ಞ, ಮತ್ತೊಂದು ಬ್ರಾಹ್ಮಣರು. ಅವರಿಗೆ ಈತ ನೇತ ಅಂತ ಅರ್ಥ. ಅದು ಯಾಕೆ ಹಾಗೆ ಅಂತಂದ್ರೆ, ಗೀತಾ ಪ್ರಸ್ಥಾನದಲ್ಲಿ ವಿಪ್ರಾ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದೂತಾ ಪರಸ್ಪರಂ ವಿಹಿತಾ ವಿಷ್ಣುನಾಥೇನ ವಿಷ್ಣು ರೋಮಿತ್ಯುವಾಹುತಃ ಅಂತ ಒಂದು ಮಾತಿದೆ. ಒಂದು ತ್ರಿಕೋಣ, ವೇದ, ಯಜ್ಞ ಮತ್ತು ಬ್ರಾಹ್ಮಣರು. ಈ ತ್ರಿಕೋಣಗಳು 3 ಕೋಣಗಳನ್ನು ಒಳಗೊಂಡಿವೆ, 3 ರೇಖೆಗಳನ್ನು ಒಳಗೊಂಡಿವೆ. ಆ 3 ರೇಖೆಗಳಿಗೂ ಕೂಡ ಪರಸ್ಪರ ಸಂಬಂಧ ಇದೆ. ಯಾವುದೇ ಒಂದು ರೇಖೆ ಅಸ್ತಿತ್ವವನ್ನು ಕಳ್ಕೊಂಡ್ರೆ ಉಳಿದವರಿಗೆ ಬೆಲೆ ಇರೋದಿಲ್ಲ. ವೇದಗಳೇ ಇಲ್ಲದೆ ಹೋದ್ರೆ ಯಜ್ಞ ಮಾಡುವುದು ಹೇಗೆ? ಬ್ರಾಹ್ಮಣರು ವೇದಗಳು ಇಲ್ಲದೆ ಹೋದ್ರೆ ಬ್ರಾಹ್ಮಣರು ಅಂತ ಅನ್ಸ್ಕೋತಾರೆ ಹೇಗೆ? ಅದರಿಂದ ವೇದಕ್ಕೆ ಬೆಲೆ ಇದೆ. ವೇದವನ್ನು ಓದಿಯೂ ಕೂಡ ಯಜ್ಞ ಮಾಡದೆ ಹೋದ್ರೆ ಆ ವೇದಗಳ ಅಧ್ಯಯನಕ್ಕೆ ಏನು ಬೆಲೆ ಇದೆ? ಮತ್ತೆ ಬ್ರಾಹ್ಮಣರಿಗಾದ್ರೂ ಕೂಡ ಯಜ್ಞ ಮಾಡದೇ ಇರುವ ಪ್ರಯುಕ್ತ ಅವ್ರಿಗೇನು ಬೆಲೆ ಬರ್ತದೆ? ಅವರು ತಿರಸ್ಕಾರಕ್ಕೊಳಗಾಗ್ತಾರೆ. ಮತ್ತೆ ವೇದಗಳು ಯಜ್ಞಗಳಿಗೆ ಬೆಲೆ ಬರುವುದು ಯಾವಾಗ ಅಂದ್ರೆ, ಆ ವೇದಗಳನ್ನು ಓದಿ ಯಜ್ಞ ಮಾಡುವಂಥ ಬ್ರಾಹ್ಮಣರು ಇದ್ದಾಗ. ಬ್ರಾಹ್ಮಣರು ಅಂದ್ರೆ ನಮ್ಮಂಥ ಸಾಮಾನ್ಯರಾದಂಥ ಬ್ರಾಹ್ಮಣರು ಅಂತಲ್ಲ, ಮಹಾಬ್ರಾಹ್ಮಣನಾದ ಪರಮಾತ್ಮ, ಚತುರ್ಮುಖ ಇತ್ಯಾದಿಗಳು, ದೇವತೆಗಳು ಮೊದಲಾದವರು, ಅವರೇ ವಾಸ್ತವಿಕವಾಗಿ ಬ್ರಾಹ್ಮಣರು.
ಅವರು ವೇದವನ್ನು ಅರ್ಥ ಮಾಡಿಕೊಂಡು ಆ ಮೂಲಕ ಯಜ್ಞಾದಿಗಳನ್ನು ಮಾಡಬೇಕಾದವರು, ಆ ಬ್ರಾಹ್ಮಣರಾದಂತಹ ಆ ಮಹಾ ದೊಡ್ಡ ದೊಡ್ಡ ದೇವತೆಗಳು ಇದ್ದರೆ ವೇದಗಳಿಗೆ ಮತ್ತೆ ಯಜ್ಞಗಳಿಗೆ, ಅಂದ್ರೆ ವೇದಾಭಿಮಾನಿಗಳಾದಂತಹ ಕೆಳಗಿನ ದೇವತೆಗಳು, ಬ್ರಾಹ್ಮಣರು ಅಂದ್ರೆ ದೊಡ್ಡ ದೇವತೆಗಳು, ವೇದರು ಅಂತಂದ್ರೆ ಅವ್ರಿಗಿಂತ ಕೆಳಗಿನ ದೇವತೆಗಳು, ಯಜ್ಞರು ಅಂದ್ರೆ ಮತ್ತು ಕೆಳಗಿನ ದೇವತೆಗಳು ಅಂತ ತಿಳ್ಕೊಳ್ಬಹುದು. ಮತ್ತು ವೇದಾಭಿಮಾನಿ ದೇವತೆಗಳು ದೊಡ್ಡ ಬ್ರಾಹ್ಮಣರು ಅಂದ್ರೆ ದೊಡ್ಡ ದೊಡ್ಡ ದೇವತೆಗಳು ಇದ್ದರೆ ಆವಾಗ ವೇದಕ್ಕೆ ಅಭಿಮಾನಿಗಳಾದಂತಹ ಯಜ್ಞಕ್ಕೆ ಅಭಿಮಾನಿಗಳಾದಂತಹ ಸಣ್ಣ ದೇವತೆಗಳಿಗೆ ಬೆಲೆ. ಇದೊಂದು ತ್ರಿಕೋನ. ಹೀಗೆ ಇದೊಂದು ಯೋಗ. ಇದು ಮೂರದು ಯೋಗ. ಕೆಲವು ಕಡೆ ರಾಜಯೋಗ, ಆಮೇಲೆ ಕೋನ ಯೋಗ ಅಂತೆಲ್ಲ ಈ ಜ್ಯೋತಿಷದಲ್ಲಿ ತೋರಿಸ್ತಾ ಇರ್ತಾರೆ. ಅನೇಕ ಗ್ರಹಗಳ ಯೋಗ ಅಂತ, ಅನೇಕ ಗ್ರಹಗಳು ಒಟ್ಟಾಗುವುದು ಅಂತ. ಹಾಗಿದು ಮೂರು ಸಂಗತಿಗಳ ಯೋಗ. ಹೇಗೆ ಅಂದ್ರೆ ಯಜ್ಞ, ವೇದ ಮತ್ತೆ ಬ್ರಾಹ್ಮಣರು ಅವರ ಯೋಗ ಇದು. ಆ ಯೋಗವನ್ನು ತಿಳಿದವರಿಗೆ ಈತನೇ ಭಗವಂತನೇ ನೇತ. ಅದು ಆ ಯೋಗವನ್ನು ತಿಳಿದಂಥವರು ಅನ್ನುವಂತಹ ಅರ್ಥ ಎಲ್ಲ ಕೂಡ ಈ ಇಮಾ ಬ್ರಹ್ಮ ಬೃಹದ್ದಿವೋ ವಿಭಕ್ತಿ. ಈ ವೇದವಾಕ್ಯಗಳನ್ನ ಬೃಹದ್ದಿವ ಅಂದ್ರೆ ಪ್ರಾಣ ಹೇಳ್ತಾ ಇದ್ದಾನೆ, ಬ್ರಹ್ಮ ಅವನನ್ನು ಬೋಧನೆ ಮಾಡ್ತಾ ಇದ್ದಾನೆ. ಚತುರ್ಮುಖ ಬ್ರಹ್ಮ ಅಥವಾ ಮುಖ್ಯ ಪ್ರಾಣ ಆ ವೇದವಾಕ್ಯಗಳನ್ನ ಬೋಧನೆ ಮಾಡ್ತಾ ಇದ್ದಾನೆ. ಯಾರ್ಯಾರಿಗೆ ಬೋಧನೆ ಮಾಡ್ತಾನೆ ಅಂದ್ರೆ ಉಳಿದ ದೇವತೆಗಳಿಗೂ ಬೋಧನೆ ಮಾಡ್ತಾನೆ, ಅನೇಕರಿಗೆ ಬೋಧನೆ ಮಾಡ್ತಾನೆ, ಮತ್ತೆ ಸಾಮಾನ್ಯನಾದಂತಹ ಈ ಜೀವನಿಗೂ ಕೂಡ ಬೋಧನೆ ಮಾಡ್ತಾನೆ. ಹೀಗೆಲ್ಲ ಬೋಧನೆ ಮಾಡ್ತಾನೆ ಅಂತ ಬಂದಿರುವುದರಿಂದ ಬೃಹದ್ದಿವ ವಿಭಕ್ತಿ ಬ್ರಹ್ಮ ಇಂದ್ರ ಇತ್ಯಾದಿ ಶಬ್ದಗಳಿಂದ ಯೋಗ ವಿಧಾನೇತ ಅನ್ನುವಂತಹ ಒಂದು ಅರ್ಥ ಅದು ಗೊತ್ತಾಗ್ತದೆ. ಹೀಗೆ ಯೋಗ ವಿಧಾನೇತ ಅನ್ನುವ ವಿಷ್ಣು ಸಹಸ್ರನಾಮದ ಅರ್ಥವನ್ನ ಬ್ರಹ್ಮ, ವಿಭಕ್ತಿ ಇತ್ಯಾದಿ ವೇದದ ಶಬ್ದಗಳು ವಿವರಿಸಿವೆ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ಈ ಶ್ಲೋಕದಲ್ಲಿ ಬಂದಿರುವಂತಹ ಶಬ್ದಗಳನ್ನ ಗಮನಿಸೋಣ. ಅಗ್ರಿಯ ಅಂತ ನಮಗೆ ಗೊತ್ತಾಗ್ತದೆ. ಅಗ್ರಿಯ ಅಂದ್ರೆ ಶ್ರೇಷ್ಠ ಅಂತ ಅರ್ಥ, ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠ. ಸ್ವರ್ಷ ಅಂದ್ರೆ ತನ್ನವರಿಗೆ ಸುಖ ಕೊಡುವವನು ಅಂತ ಅರ್ಥ. ಸ್ವ ಅಂದ್ರೆ ಸ್ವರೂಪಭೂತವಾದದ್ದು. ರ ಅಂತಂದ್ರೆ ಸುಖ, ಅದನ್ನ ಸ ಅಂದ್ರೆ ಕೊಡುವವನು. ಅದನ್ನು ತತ್ವಸಾರ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಸ್ವಶಬ್ದ ಉಪಪದಾತ್ ರಮತೆ ಅಹ ತಿಲೋಪಶ್ಚ ತತಃ ಸನೋತೆ ರೂಪಮೇತತ್. ಸ್ವ ರ ಶ. ಸ್ವ ಅಂದ್ರೆ ಸ್ವರೂಪಭೂತವಾದ, ರ ಅಂದ್ರೆ ಸುಖ, ಅದನ್ನ ಶ ಅಂದ್ರೆ ಕೊಡುವಂಥವನು ಅಂತ ಒಟ್ಟು ಅದರ ತಾತ್ಪರ್ಯ ಆಗ್ತದೆ. ಹೀಗಿದು ಸ್ವರ್ಷ ಮತ್ತು ಅಗ್ರಿಯ ಎರಡು ಶಬ್ದಗಳ ಅರ್ಥ ಆಯಿತು. ಬೃಹದ್ದಿವ ಅಂದ್ರೆ ಚತುರ್ಮುಖ ಬ್ರಹ್ಮ ಹೇಗೆ ಅದನ್ನು ಈಗ ನೋಡೋಣ. ದ್ಯು ಅನ್ನೋ ಶಬ್ದದಿಂದ ಅಥವಾ ದ್ಯೌಹು ದ್ಯಾವವು ದ್ಯಾವ ಅಂತ. ದ್ಯೌಹು ಅಂದ್ರೆ ಪ್ರಥಮ ವಿಭಕ್ತಿ ಏಕವಚನ, ಅದು ದ್ಯು ಅಂತ ಅದರ ಪ್ರಾತಿಪದಿಕ ಇಷ್ಟೆ. ಆ ಶಬ್ದದಿಂದ ಭಗವಂತನೇ ವಾಚ್ಯನಾಗಿದ್ದಾನೆ, ಲಕ್ಷ್ಮೀದೇವಿ ಕೂಡ ವಾಚ್ಯವಾಗಿದ್ದಾಳೆ. ದ್ಯೌಹು ಪ್ರಕಾಶ ಸ್ವರೂಪತ್ವ. ಛಾಂದೋಗ್ಯ ಭಾಷ್ಯದಲ್ಲಿ 4ನೇ ಅಧ್ಯಾಯದಲ್ಲಿ 3ನೇ ಖಂಡದಲ್ಲಿ 4ನೇ ಮಂತ್ರ ಇದು. ಭಗವಂತ ಪ್ರಕಾಶ ಸ್ವರೂಪ, ಜ್ಞಾನ ಸ್ವರೂಪ ಆದ್ರಿಂದ ಅವನನ್ನು ದ್ಯೌಹು ಅಂತ ವರ್ಣನೆ ಮಾಡ್ತಾರೆ. ಮತ್ತು ಆ ಭಗವಂತನನ್ನೇ ಸರ್ವ ಕ್ರೀಡಾಕರತ್ವಾತ್, ದಿವಿಜ್ಜುನಾಮಾಸ ವಿಭು ಸರ್ವ ಕ್ರೀಡಾಕರತ್ವತಃ ಅಂತ. ಇದು ಕೂಡ ಛಾಂದೋಗ್ಯದ ಮಾತೆ. ಇದು 3ನೇ ಅಧ್ಯಾಯದ 3ನೇ ಖಂಡದ 2ನೇ ಮಂತ್ರ ಇದು. ಜುಲೋಕದಲ್ಲಿ ಇದ್ದಾನೆ ಮತ್ತು ಎಲ್ಲ ಕ್ರೀಡೆಗಳನ್ನು ಮಾಡುವಂಥವನು, ಇನ್ನೊಬ್ಬರಿಂದ ಕ್ರೀಡೆಗಳನ್ನು ಮಾಡಿಸುವಂಥವನು. ಸೃಷ್ಟಿ, ಅದರ ಪಾಲನ, ಅದರ ಸಂಹಾರ ಇದೆಲ್ಲವೂ ಕೂಡ ಆತನಿಗೊಂದು ಕ್ರೀಡಾ. ಆದ್ರಿಂದ ಹರಿಯನ್ನೇ ಜೀವ ಅಂತ ಕರೀತಾರೆ. ಈ ಎರಡು ಶಬ್ದಗಳಿಂದ ಜೌಹು ಅಂದ್ರೆ ಭಗವಂತ ಅಂತ ಗೊತ್ತಾಯ್ತು ನಮಗೆ. ಮತ್ತೆ ಜೀವನ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅದು ಛಾಂದೋಗ್ಯ ಭಾಷ್ಯದ 3ನೇ ಅಧ್ಯಾಯ 1ನೇ ಪಾದ 1ನೇ ಖಂಡ 1ನೇ ಮಂತ್ರದಲ್ಲಿದೆ. ಅಸೌವ ಆದಿತ್ಯೋ ದೇವಮಧು ತಸ್ಯ ದ್ಯೌರ್ಯೋ ಚಿರಶ್ಚೀನ ವಂಶಃ.
ಅಂತರಿಕ್ಷಮ ಪೂಪಃ ಮರೀಚಯ ಪುತ್ರಾಹ ಅಂತ ಮಾತು. ಈ ಭಗವಂತನೇ ಒಂದು ಜೇನುತುಪ್ಪ. ಆ ಜೇನುತುಪ್ಪ ಯಾವ ಜೇನುಗೂಡಿನಲ್ಲಿದೆ ಅಂದ್ರೆ, ಈ ಮುಖ್ಯ ಪ್ರಾಣ ಅನ್ನುವುದು, ಅಂತರಿಕ್ಷ ಅಂದ್ರೆ ಮುಖ್ಯ ಪ್ರಾಣ, ಅವನೇ ಒಂದು ಜೇನುಗೂಡು. ಅವನಲ್ಲಿ ಈ ಜೇನುತುಪ್ಪ ಅಂತರ್ಗತವಾಗಿದೆ. ಆ ಜೇನುಗೂಡನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೇನೆ ಒಳಗಿನ ಜೇನುತುಪ್ಪ ನಮಗೆ ದೊರಕಿತು. ಮತ್ತೆ ಈ ಜೇನುಗೂಡು ನಾವು ಜಗತ್ತಿನಲ್ಲಿ ನೋಡುವಂತೆ ಒಂದು ಅಡ್ಡ ತಲೆ ಬೀಮ್ ಅದಕ್ಕೆ ಅಂಟಿಕೊಂಡಿರ್ತದೆ. ಈ ಮುಖ್ಯ ಪ್ರಾಣ ಅನ್ನೋ ಜೇನುಗೂಡು ಎಲ್ಲಿ ಅಂಟಿಕೊಂಡಿದೆ ಅಂದ್ರೆ, ಜೌಹು ಚಿರಸ್ಥೀನ ವಂಶ, ದ್ವಿಶಬ್ದವಾಚ್ಯರಾದ ಲಕ್ಷ್ಮೀದೇವಿಯೇ ಚಿರಸ್ಥೀನ ವಂಶ ಅಂದ್ರೆ ಅಡ್ಡ ತಲೆ, ಅಡ್ಡ ಬೀಮ್. ಆ ಬೀಮಿಗೆ ಈ ಜೇನುಗೂಡು ಅಂಟಿಕೊಂಡಿದೆ. ಅದರೊಳಗೆ ಜೇನುತುಪ್ಪವಿದೆ, ಮಧು ಇದೆ. ಅವಳಾಕೆ ದ್ಯುನಾಮಿನಿ ಅಂದ್ರೆ ದ್ವಿಸಂಸ್ಥಿತ, ದ್ವಿಲೋಕದಲ್ಲಿದ್ದಾಳೆ. ಪ್ರಕಾಶಾದಿ ಗುಣೈಹಿ, ಎಲ್ಲಾ ಗುಣಗಳಿಂದಲೂ ಕೂಡ ಕೂಡಿದವಳೆ ಅವಳು. ಅವಳಿಗೂ ಕೂಡ ಪ್ರಕಾಶ ಗುಣವುಳ್ಳವಳು, ಜ್ಞಾನ ಸ್ವರೂಪಗಳು, ನಮಗೆ ಜ್ಞಾನದಾಯಕಗಳು, ಸೃಷ್ಟಿ ಸ್ಥಿತಿ ಪಾಲನ, ಅವು ಕೂಡ ಅವಳಿಗೊಂದು ಒಂದು ಆಟವೇ. ಹೀಗೆ ಈ ಜೀವ್ ಎಂಬ ಶಬ್ದ, ಜೌಹು ಎಂಬ ಶಬ್ದದಿಂದ ನಾವು ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯನ್ನು ಹೇಳಬಹುದಾಗಿದೆ. ಈ ಜೌಹು ಅನ್ನೋ ಶಬ್ದವನ್ನ ಇವತ್ತು ಜ್ಯುತ ಧಾತುವಿನ ಮೂಲಕ ತೋರಿಸ್ತಾರೆ ವ್ಯಾಕರಣಗಳಲ್ಲಿ. ಜ್ಯೋತಂತೆ ದೇವಾಹ ಅತ್ರ. ಜೌಹು ಅಂತಂದ್ರೆ ಸ್ವರ್ಗ. ಈ ಸ್ವರ್ಗದಲ್ಲಿ ಎಲ್ಲ ದೇವತೆಗಳು ಕೂಡ ವಿಹರಿಸ್ತಾರೆ. ಜ್ಯೋತಂತೆ ಅಂದ್ರೆ ವಿಹರಿಸುತ್ತಾರೆ, ಶೋಭಿಸುತ್ತಾರೆ. ಅದಕ್ಕಾಗಿ ಆ ದೇವತೆಗಳ ವಿಹಾರಕ್ಕೆ ಸ್ಥಾನವಾದಂತಹ ಆ ಸ್ವರ್ಗವನ್ನ ಮತ್ತು ಆಕಾಶ ಮೊದಲಾದವುಗಳನ್ನ ಈ ಜ್ಯೂ ಎಂಬ ಶಬ್ದದಿಂದ ವರ್ಣಿಸ್ತಾರೆ. ಇದು ನಮಗೆ ಇವತ್ತು ಜ್ಯುತ ದೀಪ್ತವನ್ನು ಧಾತುವಿನಿಂದ ಸಿಗುವಂತಹ ಒಂದರ್ಥ. ಆ ಜ್ಯುತ ದೀಪ್ತ ಧಾತುವಿಗೆ ಒಂದು ಡೋ ಅಂತ ಪ್ರತ್ಯಯ ಬಂದು ಹುಟ್ಟಿದೆ ಅಂತ ಇವತ್ತಿನ ಕೋಶಗಳಲ್ಲಿ ನಮಗೆ ತೋರಿಸ್ತಾರೆ. ಅದಲ್ಲದೆ ದಿವ್ಯ ಕ್ರೀಡಾಯಾಮ ಅನ್ನೋ ಧಾತುವಿನಿಂದಲೂ ಕೂಡ ದಿವ್ಯ ಕ್ರೀಡಾ ವಿಜಿಗೀಷ ಅಂತ ಹೀಗಿದೆ. ಅದೊಂದು ಆಚಾರ್ಯರು ನಮ್ಮಲ್ಲಿ ತೋರಿಸಿಕೊಟ್ಟಿರುವಂತಹ ಅರ್ಥ ಸರ್ವ ಕ್ರೀಡಾಕರತ್ವತಃ. ದಿವ್ಯ ಕ್ರೀಡಾ ವಿಜಿಗೀಷ, ಕಾಂತಿ ಇತ್ಯಾದಿ ಅರ್ಥಗಳನ್ನು ತೋರಿಸಿಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಸೃಷ್ಟಿ ಸ್ಥಿತಿ ಸಂಹಾರಗಳು ಯಾರಿಗೆ ಒಂದು ಆಟವೋ, ಯಾರು ಜ್ಞಾನಸ್ವರೂಪರಾಗಿದ್ದಾರೋ ಅಂಥವರನ್ನ ಜೀವ್ ಅಂತ ಹೇಳುವುದು ನಮಗಿಲ್ಲಿ ಕಾಣಿಸ್ತದೆ. ಹೀಗೆ ದಿವ್ ಅಥವಾ ಜ್ಯೂ ಅಂದರೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ. ಬೃಹಂತವು ದ್ಯಾವವು ಅಥವಾ ದಿವವು ಲಕ್ಷ್ಮೀನಾರಾಯಣವು ಯಸ್ಮಾತ್ ಸಹ ಚತುರ್ಮುಖ ಬೃಹದ್ದಿವ ಪ್ರಾಣೋವ. ಚತುರ್ಮುಖ ಬ್ರಹ್ಮ ಅಥವಾ ಪ್ರಾಣರನ್ನ ನಾವು ಬೃಹದ್ದಿವ ಅಂತ ಹೇಳ್ತೀವಿ. ಯಾಕೆಂದ್ರೆ ದಿವ ಅಥವಾ ಜ್ಯೋ ಅಂತಂದ್ರೆ ಲಕ್ಷ್ಮಿ ಮತ್ತು ನಾರಾಯಣರು, ಅವರಿಬ್ಬರು ಈ ಇಬ್ಬರಿಗಿಂತ ದೊಡ್ಡವರಾಗಿದ್ದಾರೆ. ಯಸ್ಮಾತ್, ಯಾವ ಚತುರ್ಮುಖ ಬ್ರಹ್ಮನಿಗಿಂತ ಮೇಲಿನ ಸ್ಥಾನದಲ್ಲಿ ಲಕ್ಷ್ಮಿ ಇದ್ದಾರೆ ಮತ್ತು ನಾರಾಯಣ ಇದ್ದಾರೆ, ಬೇರೆ ಯಾರು ಕೂಡ ಇಲ್ಲ. ಹೀಗಿರೋದ್ರಿಂದ ದ್ಯಾವವು ಅಂದ್ರೆ ದ್ವಿಶಬ್ದದಿಂದ ವಾಚ್ಯರಾದ ಲಕ್ಷ್ಮೀನಾರಾಯಣರು, ಬೃಹಂತವು ದೊಡ್ಡವರು, ಗುಣಪೂರ್ಣರು, ಅವರಿಬ್ಬರೇ ಇರೋದು. ಆದ್ರಿಂದ ಬೃಹದ್ದಿವ ಅಂದ್ರೆ ಚತುರ್ಮುಖ ಬ್ರಹ್ಮ ಅಥವಾ ಪ್ರಾಣ. ಇದಕ್ಕೆ ಈ ದ್ವಿಶಬ್ದಕ್ಕೆ ಲಕ್ಷ್ಮೀ ಮತ್ತು ನಾರಾಯಣರು ಅಂತ ಮಾತ್ರ ಅರ್ಥ ಇರೋದಲ್ಲ. ದ್ವಿಶಬ್ದಕ್ಕೆ ಸರಸ್ವತಿ ದೇವಿ ಅಂತ ಅರ್ಥ ಇದೆ, ದ್ವಿಶಬ್ದಕ್ಕೆ ಪಾರ್ವತಿ ಅಂತ ಕೂಡ ಅರ್ಥ ಇದೆ. ದೇವ್ರನಾಮ ದೇವಿ ವಿದ್ಯುತ್ ಸ್ಯಾತ್ ಸಾಕ್ಷಾದೇವ ಸರಸ್ವತಿ ದ್ಯೋತನಾಥ್ ಸರ್ವ ವಸ್ತುವಿನ. ಬೃಹದಾರಣ್ಯಕ ಭಾಷ್ಯದಲ್ಲಿ 5ನೇ ಅಧ್ಯಾಯದಲ್ಲಿ 7ನೇ ಬ್ರಾಹ್ಮಣದಲ್ಲಿ 23ನೇ ಮಂತ್ರ ಅದು. ದ್ಯೋತನಾಥ್ ಸರ್ವ ವಸ್ತುವಿನ, ಎಲ್ಲ ವಸ್ತುಗಳ ಜ್ಞಾನವನ್ನು ಹೊಂದಿರುವುದರಿಂದ ಮತ್ತೆ ಆ ಜ್ಞಾನವನ್ನು ನಮಗೆ ಕೊಡುವುದರಿಂದ. ವಿದ್ಯುತ್ ಶಬ್ದ ವಾಚ್ಯವಾದಂತಹ ಸರಸ್ವತಿಗೇನೆ ಜೀವ ಅನ್ನೋ ಶಬ್ದದಿಂದ ವ್ಯವಹಾರ ಇದೆ. ಬೃಹತಿ ಅಂತ ಶಬ್ದದಿಂದಂತೂ ಅವಳಿಗೆ ವ್ಯವಹಾರ ಇರೋದು ನಮ್ಗೆ ಗೊತ್ತಿದೆ. ಅವು ಬೃಹದಾರಣ್ಯಕ ಭಾಷೆಯಲ್ಲಿ ಬಂದಿದೆ. ವಾಗ್ವೈ ಬೃಹತಿ ತಸ್ಯಾಯೀಶ ಪತಿ ತಸ್ಮಾದ್ವಿ ಬೃಹಸ್ಪತಿ. ವಾಗಭಿಮಾನಿನಿಯಾದ ಸರಸ್ವತಿ ಭಾರತೀಯರನ್ನೇ ಬೃಹತಿ ಅಂತ ಹೇಳ್ತಾರೆ.
ಸ್ತ್ರೀಗುಣೈ ಸರ್ವಪೂರ್ಣತ್ವ ಬೃಹತೀತು ಸರಸ್ವತಿ. ಬೃಹದಾರಣ್ಯಕ ಭಾಷ್ಯ. ಎಲ್ಲಾ ಸ್ತ್ರೀಗುಣಗಳನ್ನು ಹೊಂದಿದವಳೇ ಈ ಬೃಹತಿ. ಆದ್ರಿಂದ ಅವಳನ್ನು ಬೃಹತಿ ಅಂತ ಶಬ್ದದಿಂದ ಕರೀತಾರೆ. ಬೃಹತ್ ಜೀವ ಅಂತಂದ್ರೆ ಆ ಲಕ್ಷ್ಮೀ ಸರಸ್ವತಿ ದೇವಿ ಅಥವಾ ಭಾರತೀ ದೇವಿ, ಅವಳು ಬೃಹತ್ ಶಬ್ದ ವಾಚ್ಯವಾಗಿದ್ದಾಳೆ. ಬೃಹತಿ ಜೌಹು ಯಸ್ಯ ಸಹ, ಯಾವ ಚತುರ್ಮುಖ ಬ್ರಹ್ಮನ ಮಡದಿಯಾದ ಪ್ರಾಣದೇವನ ಮಡದಿಯಾದಂತಹ ಸರಸ್ವತಿ ಭಾರತಿ, ಅವಳು ಬೃಹತಿ, ಸರ್ವಗುಣಪೂರ್ಣಳಾಗಿದ್ದಾಳೆ, ಎಲ್ಲ ಸ್ತ್ರೀಯರಲ್ಲಿ ಶ್ರೇಷ್ಠಳಾಗಿದ್ದಾಳೆ. ದ್ವಿಶಬ್ದವಾಚ್ಯವಾದ ಆ ಸರಸ್ವತಿ ಭಾರತಿ ಅವಳು ಬೃಹತಿ ಆಗಿದ್ದಾಳೆ. ಹೀಗೆ ಬೃಹತಿ ಜೌಹು ಯಸ್ಯ ಸಹ, ಹಿಂದೆ ಯಸ್ಮಾತ್ ಸಹ ಅಂತ ಮಾಡಿದ್ವಿ. ಇದು ಬೃಹದ್ದಿವ, ಆ ಪ್ರಾಣನೇ ಅಥವಾ ಚತುರ್ಮುಖ ಬ್ರಹ್ಮನೇ ಬೃಹದ್ದಿವ. ಜೀವ ಶಬ್ದಕ್ಕೆ ಉಮಾ ಪಾರ್ವತಿ ದೇವಿ ಕೂಡ ಅರ್ಥ ಇರೋದು ನಮಗೆ ಗೊತ್ತಿರಬೇಕು. ಜೌರುಮಾಚ ಸಮುದ್ದಿಷ್ಟ ವಾಗ್ರೂಪ ದ್ಯೋತಿಕಾ ಏತಃ. ಜೌಹು ಅಂದ್ರೆ ಉಮಾದೇವಿ ಕೂಡ, ಯಾಕಂದ್ರೆ ಅವಳು ವಾಗಭಿಮಾನಿನಿ, ವೇದಾಭಿಮಾನಿನಿ ಮತ್ತೆ ವಾಗೀಂದ್ರಿಯಕ್ಕೆ ಅಭಿಮಾನಿನೂ ಕೂಡ. ಉಮಾ ಬುದ್ಧಿಯ ಶಬ್ದಾದಿ ಜ್ಞಾನದ ಯತಃ, ಶಬ್ದ ಇತ್ಯಾದಿಗಳ ಜ್ಞಾನವನ್ನು ನಮಗೆ ಕೊಡುವಂಥವಳು ಅವಳೇ ಈ ಪಾರ್ವತಿನೇ ಆಗಿದ್ದಾಳೆ. ಅದರಿಂದ ಅವಳೇ ಜೌಹು. ಸಾಂದರ್ಭಿಕವಾಗಿ ನಾವು ನೋಡುವಂತಹ ಮತ್ತೊಂದು ಅರ್ಥ ಇದು. ಜೀವ ಶಬ್ದಕ್ಕೆ ಪಾರ್ವತಿ ದೇವಿ ಅಂತ ಅರ್ಥ ಇರೋದು. ಹೀಗೆ ಜೀವ ಅಂದ್ರೆ ಪಾರ್ವತಿ, ಅದರ ಮೇಲೆ ಸರಸ್ವತಿ, ಅದರ ಮೇಲೆ ಲಕ್ಷ್ಮೀದೇವಿ ಮತ್ತೆ ಪರಮಾತ್ಮ, ಇವಿಷ್ಟು ಅರ್ಥಗಳಿವೆ. ಆದ್ರಿಂದ ಬೃಹದ್ದಿವ ಅಂದ್ರೆ ಲಕ್ಷ್ಮೀನಾರಾಯಣರ ನಂತರ ಇರುವಂಥವನು, ಉಳಿದ ದೇವತೆಗಳಿಗಿಂತ ಮೇಲಿರುವಂತಹ ಚತುರ್ಮುಖ ಅಥವಾ ಪ್ರಾಣರೇ ಈ ಎಲ್ಲ ಮಂತ್ರಗಳನ್ನ ಉಪದೇಶಿಸಿದ್ರು ಅಂತ ಇದು ನನಗೆ ಅದಕ್ಕೆ ಕಾಣಿಸಿರುವಂತಹ ಒಂದು ಅರ್ಥ. ಈ ಬೃಹದ್ದಿವ ಅನ್ನೋ ಶಬ್ದದ ಬಗ್ಗೆ ನಾನು ಇಷ್ಟೆಲ್ಲ ಆಲೋಚನೆ ಮಾಡ್ತಾ ಇದ್ದೆ. ಇಲ್ಲಿ ಬೃಹದ್ದಿವ ಅಂತ ಅಕಾರಾಂತವಾದ ಶಬ್ದ ಇದೆ, ಏನು ಗಮನಿಸಬೇಕು. ಬೃಹದ್ದಿವ, ಬೃಹದ್ದಿವವು, ಬೃಹದ್ದಿವಾಹ ಅಂತ ಹೇಳಿ. ಮೂಲ ಶಬ್ದ ಜೌಹು ದ್ಯಾವವು ದ್ಯಾವಹ. ಜೌಹು ದ್ಯಾವವು ಅಥವಾ ದಿವವು, ಜೌಹು ದ್ಯಾವವು ದಿವಹ, ಹೀಗೆ ಆ ಶಬ್ದ ಮೂಲತಃ ಇರೋದು. ಅದು ಆ ಥರ ಇದ್ದ ಶಬ್ದ ಜೌಹು ದ್ಯಾವವು ದಿವವು. ದ್ವಿವಚನದಲ್ಲಿ ದ್ಯಾವವು ಅಥವಾ ದಿವಹ, ದಿವವು. ಬಹುವಚನದಲ್ಲಿ ದ್ಯಾವಹ ಅಥವಾ ದಿವಹ. ಏಕವಚನದಲ್ಲಿ ಜೌಹು ಅಂತ ಮಾತ್ರ. ಹೀಗಿದು ವಕಾರಾಂತವಾದಂತಹ ಒಂದು ಶಬ್ದ ಅಥವಾ ಓಕಾರಾಂತವಾದ ಶಬ್ದ. ಸ್ವಲ್ಪ ಎಲ್ಲ ಬೇರೆ ಬೇರೆ ಶಬ್ದಗಳಿವೆ, ನಮಗೆ ಅಷ್ಟೆಲ್ಲ ಸ್ಪಷ್ಟವಾಗಿ ನೆನಪಿರೋದಿಲ್ಲ ಯಾವುದು ಯಾವ ಅಂತ ಹೇಳಿ. ಅಂತೂ ಓಕಾರಾಂತವಾದ್ದು ವಕಾರಾಂತವಾದ್ದು ಅದೊಂದು ಶಬ್ದ. ಅದು ಈಗ ನಮಗೆ ಅಕಾರಾಂತವಾಗಿ ಪರಿಣಮಿಸಬೇಕು. ಈ ಚತುರ್ಮುಖ ಅಥವಾ ಮುಖ್ಯ ಪ್ರಾಣನನ್ನು ಅದು ಹೇಳಬೇಕು. ಈ ಬೃಹತ್ ದಿವ ಅಂತ ಹೀಗೆಲ್ಲ ನಾನು ಆಲೋಚನೆ ಮಾಡ್ತಾ ಕೂತಿದ್ದಾಗ ನನಗೆ ಮತ್ತೊಂದು ಸಂಗತಿ ಕೂಡ ಹೀಗೆ ಮನಸ್ಸಿಗೆ ಬಂತು. ಅದನ್ನು ಕೂಡ ತನ್ನ ಎದುರಿಗೆ ಹಂಚ್ಕೊಳ್ತೇನೆ. ಈ ದೇವ ಅನ್ನೋ ಶಬ್ದ ನಿಷ್ಪನ್ನ ಆಗಿರುವುದು ದಿವಧಾತುವಿನಿಂದ. ದಿವು ಕ್ರೀಡಾ ಜಿಗೀಷ ವ್ಯವಹಾರ ಸ್ತುತಿ ಕಾಂತಿ ಇತ್ಯಾದಿ ಅರ್ಥ ಹೇಳುವಂತಹ ಒಂದು ದೊಡ್ಡ ಧಾತು ಇದೆ. ಇವತ್ತು ನಮ್ಗೆ ಉಪಲಬ್ಧ ಇದೆ. ವಿಹಾರ, ಗೆಲ್ಲು, ಅಪೇಕ್ಷೆ, ಸ್ತುತಿ, ಇನ್ನೊಬ್ಬರು ಸ್ತೋತ್ರ ಮಾಡುವುದು, ಕಾಂತಿ ಇತ್ಯಾದಿ ಅನೇಕ ಅರ್ಥಗಳೆಲ್ಲ ಇರ್ತಿವೆ. ಆ ಶಬ್ದ, ಆ ಒಂದು ಧಾತುವಿನಿಂದ, ದಿವು ಧಾತುವಿನಿಂದ ದೇವ ಅನ್ನುವ ಶಬ್ದ ನಿಷ್ಪನ್ನ ಆಗಿದೆ. ದೇವ, ದೇವಿ ಇತ್ಯಾದಿ ಎಲ್ಲವೂ ಕೂಡ ನಿಷ್ಪನ್ನ ಆಗಿರುವುದು ಅದರಿಂದನೇ. ಅದರಿಂದ ದೇವ ಅಂದ್ರೆ ಈ ಕ್ರೀಡಾದಿಗಳನ್ನು ಮಾಡುವಂಥವನು ಅಂತ ಅರ್ಥ ಆಗ್ತದೆ. ದೇವ ಅಂದ್ರೆ ಕ್ರೀಡಾದಿಗುಣ ವಿಶಿಷ್ಟ ಅಂತ ಅರ್ಥ ನಾವು ಹೇಳ್ತೀವಿ. ಜೀವ ಅನ್ನೋ ಶಬ್ದ, ಜೌ ಅನ್ನೋ ಶಬ್ದಕ್ಕೂ ಕೂಡ ಅದೇ ಅರ್ಥವನ್ನು ಹೇಳ್ತೀವಿ. ಸರ್ವ ಕ್ರೀಡಾಕರತ್ವತಃ ಮತ್ತು ಸರ್ವ ಪ್ರಕಾಶ ರೂಪತ್ವ ಅಂತ ಅದೇ ಅರ್ಥವನ್ನೇ ಆಚಾರ್ಯರು ಸರ್ವಮೂಲದಲ್ಲಿ ಹೇಳಿದ್ದನ್ನ ನಾವೀಗ ಗಮನಿಸಿದ್ವಿ. ಅದರಿಂದ ಜೌಹು ಅಂದ್ರು ದೇವ ಅಂತಂದ್ರು ಎರಡಕ್ಕೂ ಅರ್ಥ ಒಂದೇ. ದಿವಧಾತುವಿಗೇನೆ ಅಚ್ ಪ್ರತ್ಯಯ ಬಂದು ಹುಟ್ಟಿರುವಂತಹ ರೂಪ ಈ ದೇವ ಅಂತ ಹೇಳಿ. ದಿ ಅನ್ನುವಲ್ಲಿ ಇಕಾರ ಇದೆ. ಆ ಇಕಾರಕ್ಕೆ ಗುಣ ಬಂದು ಅದು ದೇವ ಅಂತ ಆಗಿದೆ. ಗುಣ ವ್ಯಾಕರಣ ಪ್ರಕ್ರಿಯೆ ಗುಣ ಸಂಧಿ ಬಂದು ದೇವ ಅಂತ ಆಗಿದೆ. ದಿವ ಶಬ್ದಕ್ಕೆ ಕೇವಲ
ಗುಣಸಂಧಿಯನ್ನು ಹೇಳದೇನೆ ಕೇವಲ ಒಂದು ಅಚ್ಪ್ರತ್ಯಯನ್ನು ಕೂಡ ಬರಬಹುದು. ಅದಕ್ಕೆ ನಂದಿಗ್ರಹ ಪಚಾದಿಭ್ಯೋ ಲುಣಿನ್ಯಚಃ ಅಂತ ಒಂದು ಸೂತ್ರ ಇದೆ. ಆ ಸೂತ್ರದ ಪ್ರಕಾರ ಪಚಾದ್ಯಚಃ, ಪಚಾದಿ ಗಣದಲ್ಲಿ ಸೇರಿದಂತಹ ಒಂದು ಅನೇಕ ಶಬ್ದಗಳೇನಿವೆ, ಆ ಶಬ್ದಗಳ ನಿಷ್ಪತ್ತಿಗೆ ಅಚ್ಪ್ರತ್ಯವನ್ನು ಹೇಳಬೇಕು ಅಂತ ಆ ವ್ಯಾಕರಣದಲ್ಲಿ ತೋರಿಸ್ತಾರೆ. ಅದೊಂದು ಆಕೃತಿ ಗಣ ಅಂತ ಕೂಡ ತೋರಿಸ್ತಾರೆ. ಅದೊಂದು ಅಚ್ಪ್ರತ್ಯಯ ಬಂದಾಗೆಲ್ಲ ಆ ಏಕಾರವಾಗಿ ಪರಿಣಮಿಸಬೇಕು ಅಂತ ಏನಿಲ್ಲ. ಜೀವಿಯತಿ ಇತಿ ದೇವ ಅಂತ ಆದಂತೆ ಜೀವಿಯತಿ ಇತಿ ದಿವಹ ಅಂತನೂ ಆಗ್ಬಹುದು, ಆಗಬಾರ್ದು ಅಂತ ಏನಿಲ್ಲ. ಸಂಸ್ಕೃತದಲ್ಲಿ ದಿವಹ ಅಂತ ಶಬ್ದ ಕಾಣಿಸೋದಿಲ್ಲ, ಎಲ್ಲೂ ವ್ಯವಹಾರದಲ್ಲಿ ನನಗೆ ಎಲ್ಲೂ ಶಾಸ್ತ್ರದಲ್ಲಿ ಅದು ಕಾಣಿಸಿಲ್ಲ. ದಿವಹ ಅಥವಾ ದಿವಾ ಅನ್ನುವ ಶಬ್ದ ನನಗೆಲ್ಲೂ ಕಾಣಿಸಿಲ್ಲ. ದೇವಹ, ದೇವಹ, ದೇವಿ ಈ ಶಬ್ದಗಳು ಕಾಣಿಸ್ತವೆ. ಆದರೂ ಅದೇ ದಿವಧಾತುವನ್ನೇ ತೆಗೆದುಕೊಂಡು ದಿವಹ ಅಂತ ಪುಲ್ಲಿಂಗದಲ್ಲಿ, ದಿವಾ ಅಂತ ಸ್ತ್ರೀಲಿಂಗದಲ್ಲಿ ಹೇಳಬಾರದು ಅಂತ ಏನಿಲ್ಲ, ನನಗೀಗ ಅದು ಕಾಣಿಸ್ತು. ಆದ್ರಿಂದ ದಿವಹ ಅಂದ್ರೆ ದಿವ್ಯತಿ ಇತಿ ದಿವಹ ಪರಮಾತ್ಮ, ಹಾಗೆ ದಿವ್ಯತಿ ಇತಿ ದಿವಾ ಲಕ್ಷ್ಮೀದೇವಿ, ಹಾಗೆ ದಿವ್ಯತಿ ಇತಿ ದಿವಾ ಸರಸ್ವತಿ ದೇವಿ. ಹೀಗೆ ದಿವಹ ಅಂದ್ರೆ ಪರಮಾತ್ಮ, ದಿವಾ ಅಂದ್ರೆ ಲಕ್ಷ್ಮೀದೇವಿ, ದಿವಾ ಅಂದ್ರೆ ಸರಸ್ವತಿ, ದಿವಾ ಅಂದ್ರೆ ಪಾರ್ವತಿ ದೇವಿ. ದಿವಾ ಶಬ್ದದಿಂದ ಆಕಾರ ಅಂತ ಸ್ತ್ರೀಲಿಂಗ ಶಬ್ದದಿಂದ ಪರಮಾತ್ಮನೂ ವಾಚ್ಯನೇ ಆಗಿದ್ದಾನೆ ಅಂತ ಹೀಗೆ ನನಗೆ ಕಾಣಿಸ್ತು. ಆದ್ರಿಂದ ಬೃಹತ್ಯವು ದಿವವು ಏಸ ಸಹ ಬೃಹತ್ ದಿವಹ. ಈಗ ನಾವು ನೋಡಿದಾಗ ದಿವ ಶಬ್ದ ಅಕಾರಾಂತವಾದ ಶಬ್ದವೇ. ಅಕಾರಾಂತವಾದ ಶಬ್ದದಿಂದಲೇ ಬೃಹಂತವು ದ್ಯಾವವು ಅಂತ ಮಾಡುವ ಬದಲು ಬೃಹಂತವು ದಿವವು ಅಂತ ಮಾಡಿಬಿಡ್ಬಹುದು. ಬೃಹಂತವು ದಿವವು ಅಂದ್ರೆ ಲಕ್ಷ್ಮೀನಾರಾಯಣರು, ದಿವ ಶಬ್ದವಾಚ್ಯರಾದ ಲಕ್ಷ್ಮೀ ಮತ್ತು ನಾರಾಯಣರು ಇವರಿಬ್ರು ಕೂಡ ಬೃಹಂತವು ದೊಡ್ಡವರಾಗಿದ್ದಾರೆ. ಯಾರಿಗಿಂತ ಅಂದ್ರೆ ಈ ಚತುರ್ಮುಖ ಮತ್ತು ಪ್ರಾಣರಿಗಿಂತ. ಆದ್ರಿಂದ ಅವರನ್ನೇ ನಾವು ದಿವ ಎಂಬ ಶಬ್ದದಿಂದ ಹೇಳಿ ಆ ಚತುರ್ಮುಖ ಬ್ರಹ್ಮನನ್ನ ಮತ್ತು ಪ್ರಾಣನನ್ನ ಬೃಹದ್ ದಿವ ಅಂತ ಈಗ ನಾವು ಅಕಾರಾಂತವಾದ ಶಬ್ದದಿಂದ ಹೇಳಬಹುದಾಗಿದೆ. ಈ ದಿವ ಅನ್ನೋ ಶಬ್ದ ಏನಿದೆಯಲ್ಲ, ಈ ಶಬ್ದ ಈಗ ನಮಗೆ ಹಗಲು ಅನ್ನೋ ಅರ್ಥದಲ್ಲಿ ಒಂದು ಅವ್ಯಯವಾಗಿ ಕಾಣಿಸ್ತದೆ. ಹಲಾಯುಧ ಕೋಶದಲ್ಲಿ ಅವ್ಯಯವಾಗಿ ದಿನಂ ಅಂತ ಅರ್ಥ. ದಿವ್ಯಂತಿ, ಎಲ್ಲಾ ಮನುಷ್ಯರು ಕೂಡ ಏನಾದ್ರು ಕೆಲಸ ಮಾಡುವುದಿದ್ರೆ ಹಗಲಿನಲ್ಲೇ, ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವ್ಯಯ ಅದು ಒಂದು ಅರ್ಥ. ಇನ್ನೊಂದು ದಿವ ಅನ್ನೋ ಶಬ್ದ ಅದೇ ದಿನ ಅಂತನೇ ಅರ್ಥದಲ್ಲಿ ನಕಾರಾಂತವಾದ ಪುಲ್ಲಿಂಗ ಶಬ್ದ. ಅದು ಕೂಡ ದಿವ ಧಾತುವಿನಿಂದಲೇ ಹುಟ್ಟುವಂಥದ್ದು. ಹೀಗೆ ದಿವ ಅನ್ನೋ ಶಬ್ದ ನಕಾರಾಂತವಾದಂತಹ ಆ ದಿನ ಅನ್ನುವ ಅರ್ಥವನ್ನು ಹೇಳುವಂತಹ ಶಬ್ದ, ಮತ್ತೆ ದೇವ ಅನ್ನೋ ಶಬ್ದ ಅದು ಕೂಡ ದಿವ ಧಾತುವಿನಿಂದಲೇ ಹುಟ್ಟಿದ್ದು. ಇವೆಲ್ಲವೂ ಕೂಡ ಹುಟ್ಟುವುದು ದಿವ ಧಾತುವಿನಿಂದಲೇ. ಅದಕ್ಕೆ ಬೇರೆ ಬೇರೆ ಪ್ರತ್ಯಯವನ್ನು ಇವರೆಲ್ಲ ಹೇಳ್ತಾರೆ. ಹಾಗಾದ್ರೆ ಅದೇ ದಿವ ಧಾತುವಿನಿಂದಲೇ ದಿವಹ ದಿವವು ದಿವಾಹ ಅಂತ ಅಕಾರ ಅಂತದ ಶಬ್ದವೂ ಹುಟ್ಟಬಹುದು. ಅದ್ರ ಬಗ್ಗೆ ಏನು ಸಂಶಯ ನನಗೆ ಕಾಣಿಸೋದಿಲ್ಲ. ಆದ್ರಿಂದ ಭಗವಂತನನ್ನ ದಿವಹ ದಿವವು ದಿವಾಹ ಅಂತ ಹೇಳ್ಬಹುದು. ಭಗವಂತನನ್ನೇ, ಸರಸ್ವತಿಯನ್ನೇ, ಲಕ್ಷ್ಮಿಯನ್ನೇ, ಪಾರ್ವತಿಯನ್ನೇ ದಿವಾ ದಿವೇ ದಿವಾಹ ಅಂತ ಸ್ತ್ರೀಲಿಂಗದಲ್ಲೂ ಹೇಳ್ಬಹುದು. ಇಷ್ಟೆಲ್ಲ ಆಲೋಚನೆ ಮಾಡ್ತಾ ಕೂತ್ಕೊಂಡಾಗ ನನಗೆ ಆಂಗ್ಲ ಭಾಷೆಯಲ್ಲಿರುವಂತಹ ದಿವಾ ಅನ್ನೋ ಒಂದು ಶಬ್ದದ ಸ್ಮರಣೆ ಬಂತು. DIVA ದಿವಾ ಅಂತ ಒಂದು ಶಬ್ದ ಆಂಗ್ಲ ಭಾಷೆಯಲ್ಲಿದೆ. ಆ ಶಬ್ದಕ್ಕೆ ಏನು ಅರ್ಥ, ಅದು ಸ್ವಾರಸ್ಯ ಗಮನಿಸಿದ್ರೆ ಸಂಸ್ಕೃತದಲ್ಲಿ ಏನು ಅರ್ಥಗಳಿವೆಯೋ ಅವೇ ಅರ್ಥಗಳೇ ಆ ಆಂಗ್ಲ ಭಾಷೆಯ ದಿವಾ. ಅವರು ಅದನ್ನು ಡಿವಾ ಅಂತ ಹೇಳ್ತಾರೋ ಹೇಗೆ ನನಗೆ ಅಷ್ಟು ಗೊತ್ತಿಲ್ಲ. ನಾನು ಆಂಗ್ಲ ಕೋಶದ ಉಚ್ಚಾರವನ್ನು ಕೇಳಿ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ದಿವಾ ಅಂತಾನೆ ಹೇಳ್ತಾರೆ. ಅದರ ಅರ್ಥ ತುಂಬಾ ಸುಂದರವಾಗಿದೆ. ಎನಿ ಫೀಮೇಲ್ ಸೆಲೆಬ್ರಿಟಿ, ಯೂಶುವಲಿ ಎ ವೆಲ್ ನೋನ್ ಸಿಂಗರ್ ಆರ್ ಆಕ್ಟ್ರೆಸ್. ಫೀಮೇಲ್ ಸೆಲೆಬ್ರಿಟಿ, ಖ್ಯಾತನಾಮವಾದಂತಹ ಸ್ತ್ರೀ, ಒಬ್ಬ ಅಭಿನೇತ್ರಿ ಅಥವಾ ಗಾಯಕಿ, ಖ್ಯಾತವಾದಂತಹ ಗಾಯಕಿ ಅಥವಾ ಅಭಿನೇತ್ರಿಯನ್ನ ದಿವಾ ಅಂತ ಹೇಳಿ ಹೇಳ್ತಾರೆ. ಈ ಫ್ಯಾಷನ್ ದಿವಾ ಹೀಗೆಲ್ಲ ಕೆಲವು ಕಡೆ ಅದನ್ನು ಪ್ರಯೋಗ ಮಾಡ್ತಾರೆ ಅಂತ ನೆನಪು. ಅದೇನೇ ಇರಲಿ ಅಂತೂ ಗಾಯಕಿ
ನರ್ತಕಿ, ಅಭಿನೇತ್ರಿ ಇಂಥವರೆಲ್ಲ. ಎ ಪರ್ಸನ್ ಹೂ ಮೇ ಬಿ ಕನ್ಸಿಡರ್ಡ್ ಆರ್ ಹೂ ಕನ್ಸಿಡರ್ಸ್ ಹರ್ ಸೆಲ್ಫ್ ಮಚ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅದರ್ಸ್. ಅವಳಿಗೆ ತನ್ನ ವ್ಯಕ್ತಿತ್ವದ ಬಗ್ಗೆ ಒಂದು ಅಭಿಮಾನ ಇತ್ಯಾದಿ ಇರ್ತದೆ. ಉಳಿದವರಿಗಿಂತ ತಾನು ಶ್ರೇಷ್ಠ ಅಂತ ಭಾವಿಸಿರ್ತಾಳೆ, ಮುಖ್ಯಳು ಅಂತ ಭಾವಿಸಿರ್ತಾಳೆ. ಹ್ಯಾಸ್ ಹೈ ಎಕ್ಸ್ಪೆಕ್ಟೇಷನ್ಸ್ ಆಫ್ ಅದರ್ಸ್ and who is extremely demanding and fussy when it comes to personal privileges. ಯಾವತ್ತು ಎಲ್ಲ ಸ್ಥಾನಮಾನಗಳು ತನಗೇ ಬೇಕು ಅಂತ ಅಪೇಕ್ಷೆ ಪಡುವಂತ ಒಬ್ಬಳು ಸ್ತ್ರೀ. ಹೀಗೆ ದಿವಾ ಅನ್ನೋ ಶಬ್ದದಿಂದ ಕೆಲವು ನಮಗೆ ಅಪೇಕ್ಷಿತವಾದ ಅರ್ಥಗಳು ಇವೆ. ಪ್ರತಿಯೊಂದಕ್ಕೂ ತಗಾದ ಮಾಡುವ, ಕಿರಿಕಿರಿ ಮಾಡುವ, ತನಗೆ ಸಲ್ಲಬೇಕಾದದ್ದು ಸಲ್ಲದೆ ಹೋದರೆ ಸಿಟ್ಟಾಗುವ, ಮುನಿಸು ಮಾಡಿಕೊಳ್ಳುವ ವ್ಯಕ್ತಿ ಅಂತ ಕೂಡ, ಅದು ಸ್ತ್ರೀ ವ್ಯಕ್ತಿ ಅಂತ ಕೂಡ ದಿವಾ ಅನ್ನೋ ಶಬ್ದದಿಂದ ಅರ್ಥ ಬರ್ತದೆ. ಅದ ಆ ಕಡೆ ಇಲ್ಲೇ ಎಲ್ಲದಕ್ಕಿಂತ, ಈ ಜಗತ್ತಿನ ಎಲ್ಲದಕ್ಕಿಂತಲೂ ಅತ್ಯಂತ ಮುಖ್ಯ ತಾನು, ಉಳಿದವರಿಗಿಂತ ತಾನು ಮುಖ್ಯ ಅಂತ ಪರಿಗಣಿಸುವ, ಈ ಎಲ್ಲರ ಗಮನವೂ ಕೂಡ ತನ್ನ ಬಗ್ಗೆನೇ ಇರಬೇಕು ಅಂತ ಗಮನಿಸುವ ವ್ಯಕ್ತಿ ಅಂತ ಅರ್ಥ ಅಲ್ಲೇನಿದೆಯಲ್ಲ, ಅದು ಈ ಪಾರ್ವತಿ, ಸರಸ್ವತಿ, ಲಕ್ಷ್ಮಿ ಪರಮಾತ್ಮರಿಗೂ ಹೊಂದುತ್ತದೆ. ಕೆಳಗಿನವ್ರಿಗಿಂತ ಅವ್ರು ಮುಖ್ಯರಾಗಿ ಇದ್ದೇ ಇದ್ದಾರೆ. ಮತ್ತೆ ಅವರು ಫೀಮೇಲ್ ಸೆಲೆಬ್ರಿಟಿಗಳು. ಹೌದು, ಒಂದು ಸೆಲೆಬ್ರಿಟಿ ಅಂತ ಈ ಶಬ್ದವನ್ನು ಪಾರ್ವತಿ ದೇವಿ ಬಗ್ಗೆ ಯಾಕೆ ಪ್ರಯೋಗ ಮಾಡ್ತೀರಿ, ಲಕ್ಷ್ಮೀ ದೇವಿ ಬಗ್ಗೆ ಯಾಕೆ ಪ್ರಯೋಗ ಮಾಡ್ತೀರಿ ಅಂತ ಯಾರು ಅನ್ಬೇಡಿ. ಖ್ಯಾತನಾಮರೇ ಅವರು, ಅತ್ಯಂತ ಶ್ರೇಷ್ಠರೇ, ಶಾಸ್ತ್ರದಲ್ಲಿ ಅತ್ಯಂತ ಖ್ಯಾತರೇ. ಇವ್ರು ಯಾರೋ ಒಂದು ಲೌಕಿಕ ಪ್ರಪಂಚದಲ್ಲಿ ಖ್ಯಾತರು, ಅತ್ಯಂತ ಖ್ಯಾತರು, ಶಾಸ್ತ್ರದಲ್ಲಿ ವೇದಗಳಲ್ಲಿ ಪ್ರಸಿದ್ಧರಾದವರು ಅವರೇ ಆ ಲಕ್ಷ್ಮೀ, ಸರಸ್ವತಿ, ಭಾರತಿ ಮತ್ತು ಪಾರ್ವತಿಯರೇ ಆಗಿದ್ದಾರೆ. ಮತ್ತೆ ಶ್ರೇಷ್ಠರಾದಂತಹ ಗಾಯಕಿಯರು ಹೌದವರು. ಪರಮಾತ್ಮವು ಕೂಡ ಗಾಯತ್ರಿ ಸ್ತ್ರೀಲಿಂಗ ಶಬ್ದದಿಂದ ಗಾಯತೀಚ ತ್ರಾಯತೀಚ, ಅವನು ತಾನು ಈ ವೇದಗಳೆಲ್ಲವನ್ನು ಹಾಡಿ ಜಗತ್ತನ್ನು ಕಾಪಿಡ್ತಾನೆ. ಆದ್ರಿಂದ ಆ ಭಗವಂತನ ಸ್ತ್ರೀ ರೂಪವನ್ನು ಗಾಯತ್ರಿ ಅಂತಾರೆ. ಸಿಂಗರ್ ಹೌದು ಅವನು, ಆ ಭಗವಂತ. ಅಭಿನೇತ ಕೂಡ ಹೌದು, ನಟವಂತೆ. ಇವರೆಲ್ಲರೂ ಕೂಡ ಭಗವಂತನ ಇಚ್ಛೆಯಂತೆ ನಟಿಸುವವರು, ಸರಸ್ವತಿ, ಭಾರತಿ, ಲಕ್ಷ್ಮಿ, ಪಾರ್ವತಿ ಎಲ್ಲರೂ ಕೂಡ. ಆದ್ರಿಂದ ದಿವಾ ಅನ್ನೋ ಶಬ್ದ ಇವತ್ತು ಇಂಗ್ಲಿಷ್ನಲ್ಲಿ ಇದೆ. ಅದು ಮೂಲ ಸಂಸ್ಕೃತದ್ದೇ ಇದ್ದಿರಬೇಕು ಅಂತ ನಾನು ಆಲೋಚನೆ ಮಾಡಿ ಆ ಇಂಗ್ಲಿಷಿನ ದಿವಾ ಶಬ್ದದ ಮೂಲವನ್ನೆಲ್ಲ ತಡಕಾಡಿ ನೋಡಿದೆ. ಆದ್ರೆ ವಾಸ್ತವಿಕವಾಗಿ ಅದು ಸಂಸ್ಕೃತ ಮೂಲದ್ದು ಅಂತ ಕಾಣಲಿಲ್ಲ ನಮಗೆ ಇವತ್ತಿನ ಆಂಗ್ಲ ಕೋಶಗಳಲ್ಲಿ. ಅದು ಇಟಲಿಯ ಮೂಲದ್ದು. ಫ್ರೆಂಚಿನಲ್ಲಿ ಅದಕ್ಕೆ ದಿವಾ ಅಂತನೇ ಶಬ್ದ ಇದೆ, ಜರ್ಮನ್ ಅಲ್ಲಿ ದಿವಾ ಅಂತ ಶಬ್ದ ಇದೆ, ಇಟಾಲಿಯಲ್ಲಿಯೂ ದಿವಾ ಅಂತನೇ ಶಬ್ದ ಇದೆ. ರಷ್ಯನ್ ಉಚ್ಚಾರ ಓದಲಿಕ್ಕೆ ಬರಲಿಲ್ಲ, ಅದೊಂದು ವಿಚಿತ್ರವಾದ ಉಚ್ಚಾರ ಇದೆ. ಸ್ಪ್ಯಾನಿಷ್ ನಲ್ಲೂ ಕೂಡ ದಿವಾ, DIVA ಅಂತಾನೆ ಇದೆ. ಈ ರಷ್ಯನ್ ಉಚ್ಚಾರ ಕೂಡ ಹಾಗೆ ಇದ್ದಿರ್ಬೇಕು, ಅದೇ ತರ ಕಾಣಿಸ್ತದೆ ಅದು ಆ ಅಕ್ಷರಗಳು. ಆದ್ರೆ ಉಳಿದ ಭಾಷೆಗಳ ಅಕ್ಷರಕ್ಕಿಂತ ರಷ್ಯಾದ ಭಾಷೆಯ ಅಕ್ಷರಗಳು ವಿಚಿತ್ರವಾಗಿರೋದ್ರಿಂದ ಅದು ನಂಗೆ ಓದ್ಲಿಕ್ಕೆ ಬರಲಿಲ್ಲ ಅಷ್ಟೇ. ಇದು ಇಟಲಿಯ ಮೂಲದ್ದು ಅಂತ ಆ ಆಂಗ್ಲದ ಕೋಶಗಳಲ್ಲಿ, ಆಂಗ್ಲ ಭಾಷೆಯ ಕೋಶಗಳಲ್ಲಿ ಕಂಡು ಬರ್ತದೆ. ಅದು ಇಲ್ಲಿ ಇಟಲಿಯ ಮೂಲ ಶಬ್ದ, ಅದು DIVO ಅಂತ ಹೀಗೇನೋ ಶಬ್ದ ಇದೆ. ಅಲ್ಲಿಂದ ಎರವಲು ತಂದಂತ ಶಬ್ದ ಸಂಸ್ಕೃತದಲ್ಲಿದೆ. ನನಗನಿಸಿತು ನೇರವಾಗಿ ಸಂಸ್ಕೃತದಿಂದ ಆಂಗ್ಲವನ್ನು ತಗೊಂಡಿಲ್ಲ, ಪ್ರಾಯ ಸಂಸ್ಕೃತದ ಪ್ರಭಾವದಿಂದಾಗಿ ಅದು ಇಟಲಿಗೆ ಹೋಗಿ, ಇಟಲಿಯ ಭಾಷೆಗೆ ಹೋಗಿ, ಇಟಲಿ ಭಾಷೆಯಿಂದ ಆಂಗ್ಲ ಭಾಷೆಗೆ ಬಂದಿದ್ದಿರ್ಬೇಕು. ಅಂತೂ ದಿವಾ ಅನ್ನೋ ಶಬ್ದ ಇವತ್ತು ಬಳಕೆಯಲ್ಲಿದೆ, ಇವತ್ತಿಗೂ ಕೂಡ ಇದ್ದೇ ಇದೆ ಆಂಗ್ಲ ಭಾಷೆಗಳಲ್ಲಿ. ಅದು ಏನು ಓಲ್ಡ್ ಯೂಸೇಜ್ ಏನಲ್ಲ, ಈಗ ನಡೆದಿರುವಂತಹ ಯೂಸೇಜೇ ಅದು. ಆದ್ರೆ ಅಂಥ ದಿವಾ ಅನ್ನೋ ಶಬ್ದವನ್ನ ಸಂಸ್ಕೃತದಲ್ಲೂ ಕೂಡ ನಾವು ಧಾತು ಮತ್ತು ಪ್ರತ್ಯಯಗಳ ಮೂಲಕ ತೋರಿಸಬಹುದು, ಬಿಟ್ಟುಬಿಟ್ಟಿದ್ದೇವೆ ಅದನ್ನ. ದೇವ ಅಂತ ಶಬ್ದ, ದೇವ ಶಬ್ದಕ್ಕೂ ದೇವಹ, ದೇವಿ ಅನ್ನೋ ಶಬ್ದಕ್ಕೂ ದಿವಹ ಅನ್ನೋ ಶಬ್ದಕ್ಕೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸವೂ ಇಲ್ಲ. ಎಲ್ಲದಕ್ಕೂ ಅದೇ ಅರ್ಥ. ತೊಳಗುವವನು, ಪ್ರಕಾಶಿಸುವವನು, ಎಲ್ಲ ಕಡೆ ಖ್ಯಾತನಾದವನು ಅಂತಿದೆ ಅರ್ಥನೇ. ವಿಹಾರ ಮಾಡುವವನು, ಸುಂದರನಾದವನು ಅಂತಾನೆ ಅರ್ಥ. ಈ ಬೃಹಜ್ಜೀವ ಅನ್ನೋ ಶಬ್ದದ ಹಿಂದು ಮುಂದುಗಳನ್ನು ವಿಚಾರ ಮಾಡ್ತಾ ಕೂತಾಗ ನನಗೆ ಹೀಗೆ ಕಾಣಿಸ್ತು. ಆದ್ರಿಂದ ಬೃಹತಿ ದಿವಾ ಯಸ್ಮಾತ್ ಸಹ ಬೃಹದ್ ದಿವಾ. ದಿವಾ ಶಬ್ದ ವಾಚ್ಯನಾದ ಪರಮಾತ್ಮ, ಲಕ್ಷ್ಮಿ ಇವರಿಬ್ರು ಕೂಡ ಆ ಚತುರ್ಮುಖ ಬ್ರಹ್ಮನಿಗಿಂತ, ಪ್ರಾಣನಿಗಿಂತ ದೊಡ್ಡವರು. ಆದ್ರಿಂದ ಅವನೇ ಬೃಹದ್ ದಿವಾ ಅಂತ ಈಗ ನನಗೆ ಕಾಣಿಸ್ತು. ಹೀಗಿದು ಈ ಮಂತ್ರದಲ್ಲಿ ಆ ಬೃಹದ್ ದಿವ ಇತ್ಯಾದಿ ಶಬ್ದಗಳ ವಿವರ ಆಯ್ತಷ್ಟೆ. ಮುಂದೆ ಹಿಮ, ಬ್ರಹ್ಮ ಅನ್ನೋದರ ವಿವರಣೆಗಳನ್ನ ಇನ್ನು ಮುಂದೆ ನೋಡ್ಬೇಕಾಗಿದೆ. ಯೋಗ ವಿಧಾನೇತ ಅಂತ, ಯೋಗ ಅಂದ್ರೆ ಏನು, ಅದರ ಅರ್ಥಗಳೇನು, ಯೋಗ ವೇತ್ತರು ಯಾರು, ಅದ್ರ ಬಗ್ಗೆ ಇನ್ನೂ ಅನೇಕ ಅರ್ಥಗಳನ್ನ ನಾವು ಗಮನಿಸಬೇಕಾಗಿದೆ. ಅದೆಲ್ಲವನ್ನು ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗ
ಇಲ್ಲಿಗೆ ಸಮಾಪ್ತಿಯನ್ನು ಕಾಣ್ತಾ ಇದೆ.